ಕನ್ನಡ ಗ್ರಂಥ ಸಂಪಾದನೆ ದಾಸ್ ಅವರು. ಹಾಗೆಯೇ ಇವತ್ತು ಆಶಯ ನುಡಿಗಳನ್ನಾಡುವುದಕ್ಕಾಗಿ ನಮ್ಮ ಜೊತೆಗಿರುವವರು ವಿಶ್ರಾಂತ ಕುಲಪತಿಗಳು, ನಾಡಿನ ಪ್ರಸಿದ್ಧ ವಿದ್ವಾಂಸರು ಆದ ಪ್ರೊಫೆಸರ್ BA ವಿವೇಕರಯ್ಯ ಅವರು. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿರುವವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಅವರು. ಹಾಗೆಯೇ ಪ್ರಾಸ್ತಾವಿಕ ನುಡಿಗಳನ್ನಾಡುವುದಕ್ಕಾಗಿರುವವರು ಡಾಕ್ಟರ್ K ಅಭಯಕುಮಾರ್, ಅಧ್ಯಕ್ಷರು SVP ಕನ್ನಡ ಅಧ್ಯಯನ ಸಂಸ್ಥೆ. ಇವರು ಈ ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಬಸವರಾಜಪ್ಪ V, ಅಸೋಸಿಯೇಟ್ ಫೆಲೋ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳ್ತಾರೆ. ಹಾಗೆಯೇ CILನ ಭಾಷಾ ವಿಭಾಗದ ವಿಶ್ರಾಂತ ಮುಖ್ಯಸ್ಥರಾದ ಡಾಕ್ಟರ್ L ರಾಮಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅತ್ಯಂತ ಗೌರವದಿಂದ ಎಲ್ಲ ಅತಿಥಿಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ತುಂಬ ವಿಶಿಷ್ಟವಾದ ವಿಚಾರ ಸಂಕಿರಣವೊಂದರಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ಗ್ರಂಥ ಸಂಪಾದನೆಗೆ ಒಂದು ಅರ್ಥದಲ್ಲಿ ಅದು ಮೊದಲ ಹೆಜ್ಜೆಯನ್ನಿಟ್ಟ ಒಂದು ಕ್ಷೇತ್ರ ಆಯಿತು. ಈ ಭೂಮಿ, ಇದಕ್ಕೊಂದು ವಿದ್ವತ್ತಿನ ಗಂಧ ಇದೆ. ಹಾಗೆಯೇ ಬಹಳ ಹಿಂದೆ ಗ್ರಂಥ ಸಂಪಾದನೆಗೆ ಚಾಲನೆ ಕೊಟ್ಟ ಮಣ್ಣೆ ಇದು. ಬಾಸೆಲ್ ಮಿಷನರಿಗಳು ಅವರು ಕನ್ನಡದ ಗ್ರಂಥ ಸಂಪಾದನೆಯ ಆರಂಭದ ಕೆಲಸಗಳನ್ನು ಈ ಮಂಗಳೂರು ಕೇಂದ್ರದಲ್ಲಿ ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ಬೇಕು. ಮೋಗ್ಲಿಂಗ್ ಇರ್ಬೋದು, ಕಿತೇಲ್ ಇರ್ಬೋದು, ವೃತ್ತಿ ಇರ್ಬೋದು, ಮೊದಲಾದ ಹಿರಿಯರು ಬಹಳ ದೊಡ್ಡ ಕೆಲಸವನ್ನು ಆರಂಭದ ದಿನಗಳಲ್ಲಿ ಮಾಡಿದವರು. ಅಂಥ ಒಂದು ನೆಲದಲ್ಲಿ ಇವತ್ತು ಈ ವಿಚಾರ ಸಂಕಿರಣ ನಡೀತಾ ಇದೆ. ಒಂದು ವಿದ್ವತ್ತಿಗೆ ಹೆಚ್ಚು ಆಸಕ್ತಿಯನ್ನು ತಾಳಿದ, ಶಾಸ್ತ್ರ ಸಾಹಿತ್ಯಕ್ಕೆ ವಿಶೇಷವಾದ ಗಮನವನ್ನು ಕೊಟ್ಟ ಒಂದು ಕರಾವಳಿಯ ಈ ಮಣ್ಣಿನಲ್ಲಿ ಗ್ರಂಥ ಸಂಪಾದನೆಯ ಕುರಿತ ಈ 3 ದಿವಸದ ವಿಚಾರ ಸಂಕಿರಣ ನಡೆಯುವುದಕ್ಕಿದೆ. ನಾಡಿನ ಹೆಸರಾಂತ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವಿದ್ವಾಂಸರು ಈ 3 ದಿನಗಳ ವಿಚಾರ ಸಂಕಿರಣದಲ್ಲಿ ನಮ್ಮ ಜೊತೆಗೆ ಭಾಗಿಗಳಾಗುವುದಕ್ಕಿದ್ದಾರೆ. ಈಗ ಉದ್ಘಾಟನೆಯ ಅವಧಿ ಆರಂಭ ಪ್ರಾರ್ಥನೆಯ ಮೂಲಕ ನಮ್ಮ ವಿದ್ಯಾರ್ಥಿನಿ ಸ್ವರ್ಣಲಕ್ಷ್ಮಿ ಅವರಿಂದ. महागणपतिं मनसा स्मरामि वसिष्ठवामदेवादिवन्दितमहागणपतिम् महादेवसुतं महादेवसुतं गुरुगुहनुतौ मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिम् ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದುಕೊಂಡು ಪ್ರೊಫೆಸರ್ ಅಭಯಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ವಿಶೇಷವಾಗಿ ಆಯೋಜನೆಗೊಳಿಸುವುದಕ್ಕೆ ತುಂಬ ತಮ್ಮದೇ ಆದಂಥ ಕೆಲಸಗಳನ್ನು ಮಾಡಿದ್ದಾರೆ. ನಾಡಿನ ಖ್ಯಾತ ಜಾನಪದ ವಿದ್ವಾಂಸರೂ ಆಗಿರುವ ಪ್ರೊಫೆಸರ್ ಅಭಯಕುಮಾರ್ ಅವರು ಇದೀಗ ಪ್ರಾಸ್ತಾವಿಕ ಕೆಲವು ಮಾತುಗಳೊಂದಿಗೆ ಆಗಮಿಸಿದ ಅತಿಥಿಗಳನ್ನು ಬರಮಾಡಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಜಂಟಿಯಾಗಿ ಆಯೋಜಿಸಿರುವಂತಹ 3 ದಿನಗಳ ಕನ್ನಡ ಗ್ರಂಥ ಸಂಪಾದನೆ ಹೊಸ ಚಿಂತನೆಗಳು ಎನ್ನುವಂಥ 3 ದಿನಗಳ ವಿಚಾರ ಸಂಕಿರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವ ಸ್ವಾಗತಿಸುವ ಪೂರ್ವದಲ್ಲಿ ಅತಿಥಿಗಳನ್ನು ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ನಾನು ಹೇಳುವುದಕ್ಕೆ ಬಯಸ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ SVP ಅಧ್ಯಯನ ಕೇಂದ್ರಕ್ಕೆ ತನ್ನದೇ
ಆದಂತಹ ಇತಿಹಾಸ ಇದೆ. 1968ರಿಂದ ಆರಂಭಗೊಂಡಂತಹ ಈ ವಿಭಾಗ ನಾಡಿನ ಹಲವಾರು ವಿದ್ವಾಂಸರನ್ನು ಮತ್ತು ಚಿಂತಕರನ್ನು ರೂಪಿಸಿರುವಂತಹ ವಿಭಾಗ. ಕಾಲಕಾಲದಲ್ಲಿ ಅನೇಕ ರೀತಿಯ ವಿಚಾರ ಸಂಕಿರಣಗಳು, ಕಮ್ಮಟಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಯೋಜಿಸಿಕೊಂಡು ಬಂದಿರುವಂತಹ ವಿಭಾಗ. ಈ ವಿಭಾಗವನ್ನು ಮುನ್ನಡೆಸಿರುವಂತಹ ಹಿರಿಯರು ಶ್ರೀನಿವಾಸ ಹಾವನೂರು, ಅದಕ್ಕೆ ಮೊದಲು ಗುಮ್ಮಿ ಚಂದ್ರಶೇಖರ ಐತಾಳ್ ಮುಂತಾದವರು, ಆಮೇಲೆ ಬಿ ಎ ವಿವೇಕರಯ್ಯವರ ನಂತರ ಬಂದಂತಹ ಅವರ ಶಿಷ್ಯ ಪರಂಪರೆ ಈ ವಿಭಾಗವನ್ನು ಬಹಳ ಸಮರ್ಥವಾಗಿ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ಆ ರೀತಿ ಮುಂದುವರಿಸಿಕೊಂಡು ಬರುವಾಗ ವಿಭಾಗ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳ ಒತ್ತನ್ನು ಕೊಟ್ಟು ತಮ್ಮ ಕಾರ್ಯಕ್ರಮವನ್ನು ವಿಸ್ತರಿಸಿಕೊಂಡು ಬಂದಿದ್ದೇವೆ. ಈ ದೃಷ್ಟಿಯಲ್ಲಿ ಇಲ್ಲಿ ಕನ್ನಡ ಗ್ರಂಥ ಸಂಪಾದನೆ ಮತ್ತು ಹೊಸ ಚಿಂತನೆಗಳು ಎನ್ನುವಂತಹ ಈ ವಿಚಾರ ಸಂಕಿರಣವನ್ನು ಆಯೋಜಿಸುವಾಗ ಸ್ನೇಹಿತರಾದಂತಹ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಕೆ ಆರ್ ದುರ್ಗಾದಾಸ್ ಅವರು ಬಹಳ ಪ್ರೀತಿಯಿಂದ ಇದನ್ನು ಕೇಳಿಕೊಂಡರು, ಇಲ್ಲಿ ನಡೆಸಬೇಕು ಅಂತೇಳಿ. ಕೇಳಿಕೊಂಡ ತಕ್ಷಣ ನಾನು ಅದಕ್ಕೆ ಒಪ್ಪಿಕೊಂಡೆ. ಅದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಕಾರಣ ಅಂತ ಹೇಳಿದರೆ 2017ರಲ್ಲಿ ಇದೇ CIL ಜೊತೆ ಇದೇ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನದ ಕೇಂದ್ರದ ವತಿಯಿಂದ ಒಂದು ವಿಚಾರ ಸಂಕಿರಣವನ್ನು 2 ದಿವಸಗಳ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೆ. ಅದು ಆಗ ನಮ್ಮ ವಿಭಾಗದ ಪ್ರೊಫೆಸರ್ ಸೋಮಣ್ಣ ಅವರು ಅಧ್ಯಕ್ಷರಾಗಿದ್ದರು. ಆದರೆ ಎಲ್ಲ ಆಮಂತ್ರಣ ಪತ್ರಿಕೆ, ಬ್ಯಾನರುಗಳು ಎಲ್ಲವೂ ಆಗಿ 2 ದಿವಸ ಇರುವಾಗ ಅದನ್ನು ಕೆಲವೊಂದು ಕಾರಣಗಳಿಂದ ಅದನ್ನು ಸ್ಥಗಿತಗೊಳಿಸಬೇಕಾಯಿತು. ಹಾಗಾಗಿ ನನಗೆ ಅದೊಂದು ಬಹಳ ಸಿಟ್ಟು ಇತ್ತು ಮತ್ತು ನೋವು ಕೂಡ ಇತ್ತು. ಈ ಕಾರಣಕ್ಕೆ ಏನಾದರೂ ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಇದನ್ನು ನಾವು ಇಲ್ಲಿ ಮಾಡಲೇಬೇಕು ಎನ್ನುವಂಥ ಹಠಕ್ಕೆ ಬಿದ್ದು ನಮ್ಮ ವಿಭಾಗದ ಎಲ್ಲ ಅಧ್ಯಾಪಕರ ಜೊತೆ ಅದನ್ನು ಕೇಳಿಕೊಂಡೆ. ಈಗಾಗಲೇ ಇವರು ಹೇಳಿರುವ ಹಾಗೆ, ಧನಂಜಯ ಕುಂಬಳೆ ಅವರು ಹೇಳಿರುವ ಹಾಗೆ, ಕನ್ನಡ ಮಂಗಳೂರಿನ ಈ ಮಣ್ಣು ಹಲವಾರು ವಿದ್ವಾಂಸರನ್ನು ಕೊಡುಗೆ ಕೊಟ್ಟಂತಹ ನಾಡು ಇದು. ಅಲ್ಲದೆ ಗ್ರಂಥ ಸಂಪಾದನೆಯನ್ನು ಆರಂಭಿಕ ಕಾಲಘಟ್ಟದಿಂದ ಮಾಡಿಕೊಂಡು ಬಂದಿರುವಂಥದ್ದು. ಈ ದೃಷ್ಟಿಯಿಂದ ಕನ್ನಡ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತಹ ಈ ಹೊಸ ಚಿಂತನೆಗಳು ಅನ್ನುವಂಥ ವಿಚಾರ ಸಂಕಿರಣವನ್ನು ಇಲ್ಲಿ ಆಯೋಜಿಸುವುದು ಬಹಳ ಒಳ್ಳೆಯ ಕೆಲಸ ಎಂಬುದಾಗಿ ನಾನು ಭಾವಿಸಿಕೊಂಡೆ. ಅದಕ್ಕೆ ಪೂರಕವಾಗಿ ಇಲ್ಲಿಯ ವಿದ್ವಾಂಸರುಗಳು ಕೂಡ ನನ್ನ ಬೆನ್ನಿಗೆ ನಿಂತರು. ಹಾಗಾಗಿ ಇವತ್ತು ಇಲ್ಲಿ ನಾವು ಆರಂಭಿಸಿರುವಂತಹ ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿರುವವರು ಪ್ರೊಫೆಸರ್ AM ಖಾನ್, ಮಾನ್ಯ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ ಇವರು. ನಾವು ಉದ್ಘಾಟಕರನ್ನು ಮೊದಲು ಹಾಗಾಗಿ ಪ್ರೊಫೆಸರ್ AM ಖಾನ್ ಅವರು ವಯಸ್ಸಲ್ಲಿ ಕಿರಿಯವರಾಗಿದ್ದರೂ ಕೂಡ ಅವರು ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತಾತ್ಮಕ ಕುಲಸಚಿವರಾಗಿ ಹಲವಾರು ಈ ರೀತಿಯ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವವರು. ಯಾವುದೇ ಈ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳು ಇದ್ದರೆ ಅದಕ್ಕೆ ತಕ್ಷಣಕ್ಕೆ ಅನುಮೋದನೆಯನ್ನು ಕೊಡ್ತಾ ಬಂದವರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿರುವಂತಹ ಪ್ರೊಫೆಸರ್ AM ಖಾನ್ ಅವರನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ಆಶಯ ನುಡಿಯನ್ನು ಮಾತಾಡೋಕ್ಕೆ ಬಂದಿರುವವರು ಪ್ರೊಫೆಸರ್ BA ವಿವೇಕರಯ್ಯ ಅವರು. ಅವರ ಬಗ್ಗೆ ನಾನು ಅವರಿಗೆ AM ಖಾನ್ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ದುರ್ಗಾದಾಸ್ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. ಮತ್ತೆ ಬರಬೇಕು, ಹೇಳಿ ಬೇಡ, ಈಗಲೇ ಆಗಬೇಕು. ಪ್ರೊಫೆಸರ್ BA ವಿವೇಕರಯ್ಯ ಅವರ ಬಗ್ಗೆ ನಾವೇನು ಹೆಚ್ಚು ಹೇಳುವ ಅಗತ್ಯ ಇಲ್ಲ. ನಮ್ಮ ವಿಭಾಗದಲ್ಲಿ ಸುಮಾರು 16-17 ವರ್ಷದವರೆಗೆ ವಿಭಾಗದ ಮುಖ್ಯಸ್ಥರಾಗಿ ಕನ್ನಡ ವಿಭಾಗವನ್ನು ಮುನ್ನಡೆಸಿದವರು. ಅವರ ನೇತೃತ್ವದಲ್ಲಿ ವಿಭಾಗ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳನ್ನು, ಅಂತಾರಾಷ್ಟ್ರೀಯ ಮಟ್ಟದ ಕೊಲ್ಯಾಬ್ರೇಷನ್ಗಳನ್ನು ಕೂಡ ಅದು ಪಡ್ಕೊಂಡಂತಹ ಕಾಲಘಟ್ಟ. ಅಷ್ಟು ಅಲ್ಲ, ಅವರು ನಾಡಿನ 2 ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವವರು. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಮತ್ತು
ಮೈಸೂರಿನ KSOU ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಅದಕ್ಕಿಂತ ಮುಖ್ಯವಾಗಿ ನನಗೆ ಅನ್ನಿಸ್ತಾ ಇರುವಂಥದ್ದು, ಕನ್ನಡದ ಕಂಪನ್ನು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದನ್ನು ವಿಸ್ತರಿಸಿದವರು. ಕನ್ನಡದ ವಿದೇಶಿಯರು ಬಂದು ಇಲ್ಲಿ ಕೆಲಸವನ್ನು ಮಾಡಿದವರಿದ್ದಾರೆ, ಆದರೆ ಇಲ್ಲಿಂದ ಹೋಗಿ ವಿದೇಶಗಳಲ್ಲಿ ಸೇವೆಯನ್ನು ಈ ರೀತಿಯ ಕನ್ನಡದ ಸೇವೆಯನ್ನು ಮಾಡಿರುವಂಥವ್ರು ಬಹಳ ಕಡಿಮೆ. ಅಂಥದ್ರಲ್ಲಿ ನಮ್ಮ ಪ್ರೊಫೆಸರ್ BA ವಿವೇಕ್ ರೈ ಅವರು ನಮಗೆ ಬಹಳ ಮುಖ್ಯರಾಗ್ತಾರೆ. ಹಾಗಾಗಿ ಅವರನ್ನು ಇವತ್ತು ಆಶಯ ನುಡಿ ಕೊಡೋದಕ್ಕಾಗಿ ಬಂದಂತಹ ಪ್ರೊಫೆಸರ್ BA ವಿವೇಕ್ ರೈ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವರಿಗೆ ಬೇಡ ದುರ್ಗಾದಾಸ್ ಸರ್ ಅವರು ಅವರಿಗೆ ಕೊಡಲಿ ಅದೇ ರೀತಿ ರಾಮಮೂರ್ತಿಯವರು ಅವರು ನಿನ್ನೆ ತಾನೇ ನನಗೆ ಪರಿಚಯ ಆಯಿತು. ಅವರು ಕೂತ್ಕೊಂಡು ನಾವು ಮಾತಾಡ್ತಾ ಇರುವಾಗ ಅವರು ವಿವೇಕ್ ರೈ ಅವರ ಬಗ್ಗೆ ಅವರನ್ನು ನೋಡಿದ್ದೀನಿ. ಫಾರಿನಲ್ಲಿ ಜರ್ಮನಿಗೆ ಹೋದಾಗ ಅಲ್ಲಿ ವಿವೇಕ್ ರೈ ನಿಮಗೆ ಗೊತ್ತಾ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು ಅಂತ ನಿನ್ನೆ ಒಂದು ಮಾತನ್ನು ಹೇಳಿಬಿಟ್ರು. ಅಂದರೆ ಅವರು ವಿದೇಶದಲ್ಲಿ ಹೋಗಿ ಆ ಜರ್ಮನಿಯಲ್ಲಿ ವಿವೇಕ್ ರೈ ಅವರ ಬಗ್ಗೆ ಮಾತಾಡಬೇಕಾದ್ರೆ, ಅಲ್ಲಿ ಅವರು ಮಾತಾಡಬೇಕಾದ್ರೆ ವಿವೇಕ್ ರೈ ಅವರಲ್ಲಿ ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಅನ್ನೋದನ್ನು ನಾವು ಊಹಿಸೋದಕ್ಕೆ ಸಾಧ್ಯ. ಆ ರೀತಿಯ ಒಂದು ಒಳ್ಳೆಯ ಮಾತುಗಳನ್ನು ಆಡಿದವರು ನಿನ್ನೆ ರಾಮಮೂರ್ತಿಯವರು. CIL ಅಲ್ಲಿ ಭಾಷಾ ವಿಭಾಗದ ಮುಖ್ಯಸ್ಥರಾಗಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ಅವರು ನಿವೃತ್ತರಾಗಿರುವವರು. ಈ 3 ದಿವಸಗಳ ಕಮ್ಮಟದಲ್ಲಿ ತಾನು ಭಾಗವಹಿಸಬೇಕೆಂಬುದಾಗಿ ಅವರು ಆಸಕ್ತಿಯಿಂದ ಬಂದಿರುವವರು. ಹಾಗಾಗಿ ಅವರನ್ನು ಇಲ್ಲಿ ವಿಭಾಗಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪ್ರೊಫೆಸರ್ AM ಖಾನ್ ಅವರು ದುರ್ಗಾದಾಸ್ ಅವರು ನನಗೆ ಹಿರಿಯಣ್ಣ ಇದ್ದ ಹಾಗೆ. ಮಾತಾಡುವಾಗೆಲ್ಲ ಅಣ್ಣ ಅವರೇ ಅವರನ್ನು ಕರೆಯುವಂಥದ್ದು. ಸುಮಾರು ಒಂದು 20-25 ವರ್ಷಗಳಿಂದ ನಾವು ಒಡನಾಡಿಗಳಾಗಿ ಇದ್ದವರು. ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸ್ತಾ ಶೈಕ್ಷಣಿಕ ಚಟುವಟಿಕೆಗಳಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡವರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಮತ್ತು ವಿಶೇಷವಾಗಿ ಯಕ್ಷಗಾನ ಬಯಲಾಟದ ಮೇಲೆ ಸಂಶೋಧನೆಯನ್ನು ಮಾಡಿದಂತಹ ನಾಡಿನ ಪ್ರಸಿದ್ಧ ಜಾನಪದ ವಿದ್ವಾಂಸರು. ಅವರ ನೇತೃತ್ವದಲ್ಲಿ ಈಗ ಅತ್ಯುನ್ನತ ಕನ್ನಡ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿಕೊಡ್ತಾ ಇದೆ. ಹಾಗಾಗಿ ಅವರನ್ನು ಈ ವಿಭಾಗಕ್ಕೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಬಸವರಾಜಪ್ಪ ವಿ, ಅಸೋಸಿಯೇಟ್ ಫೆಲೋ, ಇಡೀ ಈ ವಿಚಾರ ಸಂಕಿರಣದ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು. ನಿನ್ನೆಯಿಂದ ಬಂದು ಸುಮಾರು ಹೊತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿ ವಿಭಾಗಕ್ಕೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಾಡಿನ ಹಿರಿಯ ವಿದ್ವಾಂಸರಾಗಿರುವಂಥ ತಾಳ್ತಜೆ ವಸಂತಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರುವಂತಹ ಮತ್ತು ನಮ್ಮ ವಿಭಾಗದ ಪ್ರೀತಿಯ ಪ್ರಾಧ್ಯಾಪಕರು ಆಗಿದ್ದಂತಹ ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ವಿಚಾರ ಸಂಕಿರಣದಲ್ಲಿ ಸಾಮಾನ್ಯ ನಾವೆಲ್ಲ ಕೆಲವು ಬಾರಿ 1 ಗೋಷ್ಠಿಯ 2 ಗೋಷ್ಠಿ ಕೂರ್ತೀವಿ. ಆದರೆ ನಟರಾಜ್ ಬೂದಾಳ್ ಅವರು ನೆನ್ನೆ ಬಂದು ಇಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಲ್ಲದೆ ಕಣ್ಣೂರು ವಿಶ್ವವಿದ್ಯಾನಿಲಯದ ಕನ್ನಡ MA ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕರ್ಕೊಂಡು ಬಂದಿರುವಂತಹ ನನ್ನ ಶಿಷ್ಯೆ ಆಶಾಲತಾ CK ಮತ್ತು ಅವರ ಇನ್ನೊಬ್ಬರು ಅಧ್ಯಾಪಕರು ಬಂದಿದ್ದಾರೆ ಅಂತ ಹೆಸರು ಗೊತ್ತಿಲ್ಲ.
ನಿಮ್ಮನ್ನೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಸಂಶೋಧನಾರ್ಥಿಗಳು, ಅಧ್ಯಾಪಕರು ಎಲ್ಲರೂ ಕೂಡ ನೀವು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ವಿಭಾಗದ ಎಲ್ಲ ಪ್ರಾಧ್ಯಾಪಕ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿಭಾಗದ ಸಂಶೋಧನಾರ್ಥಿಗಳು, ಪ್ರೀತಿಯ ವಿದ್ಯಾರ್ಥಿಗಳು, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಳೆದ 2-3 ದಿವಸಗಳಿಂದ ನಿಮ್ಮ ಶ್ರಮವನ್ನು ನೀವು ಹಾಕಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಬಂದಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಲ್ಲದೆ CIL ಇದರ ಸಿಬ್ಬಂದಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ. ಆಮೇಲೆ ನಮ್ಮ ವಿಶ್ವವಿದ್ಯಾನಿಲಯದ ಸ್ಪೆಷಲ್ ಆಫೀಸರ್ ಮತ್ತು ನಮ್ಮ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ನಾಗಪ್ಪಗೌಡ ಅವರು ಬಂದಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆ ಪ್ರತ್ಯಕ್ಷವಾಗಿ ಸಹಾಯವನ್ನು ಮಾಡಿದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿ ಅವರು ಇವತ್ತು ಬರಬೇಕಾಗಿತ್ತು. ತುರ್ತು ಕೆಲಸದ ಮೇಲೆ ಅವರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅವರು ಇದಕ್ಕೆ ಕೊಟ್ಟಂತಹ ಅನುದಾನ ಈ ಕಾರಣಕ್ಕೆ ಮತ್ತು ಬೆಂಬಲಕ್ಕೆ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಸ್ವಾಗತದ ಮಾತುಗಳೊಂದಿಗೆ ವಿಭಾಗದ ಚಟುವಟಿಕೆಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ ನಮ್ಮ ಪ್ರೀತಿ ಅಧ್ಯಕ್ಷರಾದ ಪ್ರೊಫೆಸರ್ ಅಭಯ್ ಕುಮಾರ್ ಅವರು. ಇವತ್ತು ಕರೆಂಟ್ ಕೈ ಕೊಟ್ಟಿದೆ. ಮಳೆ 1848ರ ಕಾಲಕ್ಕೆ ಗ್ರಂಥ ಸಂಪಾದನೆ ಇನ್ನೂ ತನ್ನ ಹೆಜ್ಜೆ ಇಡುತ್ತಿದ್ದ ಕಾಲದಲ್ಲಿ ಅದು ಮಂದ ಬೆಳಕಿನಲ್ಲಿ ಅವರು ದೂರದರ್ಶಕ ಇಟ್ಕೊಂಡು ತಾಳೆಗರಿಗಳನ್ನು ನೋಡ್ತಾ ಇದ್ದ ಆ ಒಂದು ಕಷ್ಟ ನಮಗೊಂಚೂರು ನೆನಪಾಗಲಿ ಎನ್ನುವ ಕಾರಣಕ್ಕೆ ಇದಕ್ಕೆ ಬೆಳಕು ಮಂದಾಗಿದೆ. ಆ ದಿನಗಳನ್ನು ನಾವು ನೆನಪು ಮಾಡಿಕೊಳ್ತಾ ಇದೀಗ ಈ ವಿಚಾರ ಸಂಕಿರಣದ ಉದ್ಘಾಟನೆಗೆ ನಮ್ಮ ಜೊತೆಗಿರುವವರು ನಮ್ಮೆಲ್ಲರ ಪ್ರೀತಿಯ ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಅವರು ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಆಡಳಿತಾತ್ಮಕವಾದಂಥ ಚುಕ್ಕಾಣಿಯನ್ನು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರು ದೀಪ ಬೆಳಗುವುದರ ಮೂಲಕ ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ವಿದ್ವಾಂಸರಾದ ಪ್ರೊಫೆಸರ್ D. ವಿವೇಕ್ ಅವರು ದೀಪ ಬೆಳಗಿಸಿ, ಹಾಗೆಯೇ ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷರಾದ ಪ್ರೊಫೆಸರ್ ದುರ್ಗಾದಾಸ್ ಅವರು ದೀಪ ಬೆಳಗ್ತಾ ಇದ್ದಾರೆ. ಡಾಕ್ಟರ್ L. ರಾಮಮೂರ್ತಿಯವರು ದೀಪ ಬೆಳಗಿಸಿ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ
ಪ್ರೊಫೆಸರ್ ಎ.ಎಂ. ಖಾನ್ ಅವರಿಂದ ಇದೀಗ ಉದ್ಘಾಟನೆಯ ಈ ವಿಚಾರ ಸಂಕಿರಣದ ಆಶಯ ಭಾಷಣವನ್ನು ನೆರವೇರಿಸುವುದಕ್ಕಾಗಿ ಆಶಯ ಭಾಷಣವನ್ನು ನೆರವೇರಿಸುವುದಕ್ಕಾಗಿ ಆಗಮಿಸಿರುವ ಹಿರಿಯರು, ನಮ್ಮದೇ ವಿಭಾಗದಲ್ಲಿ ಅನೇಕ ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಹಿರಿಯ ವಿದ್ವಾಂಸರು, ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನೆ ಈ ಮೂರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ತನ್ನನ್ನು ಒಂದು ಶ್ರದ್ಧೆಯಿಂದ ತೊಡಗಿಸಿಕೊಂಡಿರತಕ್ಕಂಥ ವಿದ್ವಾಂಸರು. ಇಲ್ಲಿನ ತುಳು ಮತ್ತು ಕನ್ನಡ ಈ ಭಾಗದ ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವರ PhD ಥೀಸಿಸ್ ತುಳುವಿನ ಮೊದಲ ಜಾನಪದ ಮಹಾಪ್ರಬಂಧ, ಹಾಗೆಯೇ ತುಳು ಅಕಾಡೆಮಿಯ ಅಧ್ಯಕ್ಷರ, ಉಭಯ ಭಾಷೆಗಳಲ್ಲಿ ಅತ್ಯಂತ ಮಹತ್ವದ ವಿದ್ವತ್ಪೂರ್ಣವಾಗಿರತಕ್ಕಂಥ ಕೆಲಸಗಳನ್ನು ಮಾಡಿರುವ ಹಿರಿಯರು, ಉಭಯ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿರುವ ಹಿರಿಯರು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಗೌರವ ಕೂಡ ಸಂದಿದೆ. ಅಂಥ ಹಿರಿಯರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದ ಪ್ರೊಫೆಸರ್ ಖಾನ್ ಅವರೇ, ಶ್ರೀ ರಾಮಮೂರ್ತಿ ಅವರೇ, ಬಸವರಾಜಪ್ಪನವರೇ, ಪ್ರೊಫೆಸರ್ ಅಭಯಕುಮಾರ್ ಅವರೇ, ಪ್ರೊಫೆಸರ್ ತಾಂತಜ ವಸಂತಕುಮಾರ್, ಪ್ರೊಫೆಸರ್ ಚಿನ್ನಪ್ಪಗೌಡ ಮತ್ತು ನಟರಾಜ ಬುದಾಳ್ ಅವರೇ, ಎಲ್ಲ ಸ್ನೇಹಿತರೆ, ಕರೆಂಟ್ ಹೋದ್ದು ಒಂದು ಒಳ್ಳೆಯದಾಯಿತು. ಯಾಕಂದರೆ ನಾವು ಮಾತಾಡಿದಾಗ ನಿಮ್ಗೆ ಕಾಣದಿದ್ದರೆ ಒಳ್ಳೆಯದು, ಕಿವಿ ಕೇಳಿದರೆ ಯಾಕಂದರೆ ಕಾಣ್ತಾ ಇದ್ದರೆ ನೀವು ನೋಡ್ತಾ ಇರ್ತೀರಿ, ಕೇಳ್ತಾ ಇರೋದು. ಅದಕ್ಕಾಗಿ ಕೇಳುವ ಕಾರಣಕ್ಕಾಗಿ ಇದು ಬಹಳ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೇನೆ. ಬಹುಶಃ ಎರಡು ಸಂಸ್ಥೆಗಳು ನನಗೆ ನೇರ ಸಂಪರ್ಕವುಳ್ಳವುಗಳು. ಈ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಕಳೆದ 3 ವರ್ಷಗಳಿಂದ ಸಲಹಾ ಸಮಿತಿ ಸದಸ್ಯನಾಗಿದ್ದೆ. ನನ್ನ ಅವಧಿ ಮುಗಿದ ಮೇಲೆ ನಾನು ಮುಗೀತು ಅಂದ್ಕೊಂಡ್ರೆ ಮತ್ತೆ 2ನೇ ಬಾರಿ ನನ್ನ ನಾಮಕರಣ ಮಾಡಿದ್ದಾರೆ. ಅದರಿಂದ ನನ್ನ ಸಂಸ್ಥೆ CILನಲ್ಲಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಿರೋ ಸಂಸ್ಥೆಯು ನನ್ನ ಸಂಸ್ಥೆನೇ. ಯಾಕಂದರೆ ನಾನಿಲ್ಲಿ 34 ವರ್ಷ ಈ ವಿಭಾಗದಲ್ಲಿ ಅಧ್ಯಾಪಕನಾಗಿದ್ದವನು. ಬಹುಶಃ ಹಳೆಯವರಿಗೆಲ್ಲ ಗೊತ್ತಿದೆ. ಅದು ನಾನು ವಿಶ್ರಾಂತ ಅನ್ನೋದು ಕುಲಪತಿ ಹೌದು, ನಾನು ಅಲ್ಲಿ ವಿಶ್ರಾಂತ, ಆದರೆ ಇಲ್ಲಿ ಅವಿಶ್ರಾಂತ ಇದೆಯಾ ನಾನು. ಆದ್ದರಿಂದ ವಿಭಾಗದಲ್ಲಿ ನಾನು ಸಂದರ್ಶಕ ಪ್ರಾಧ್ಯಾಪಕನಾಗಿಯೂ ಪಾಠ ಮಾಡಿದ್ದೇನೆ. ಮತ್ತು ಒಂದು ಅರ್ಥದಲ್ಲಿ ಈಗಲೂ ನಾನು ಹೊರಗಡೆ ಅಡ್ರೆಸ್ ಕೊಡುವಾಗ ಎಮಿರೇಟ್ಸ್ ಪ್ರೊಫೆಸರ್ ಮ್ಯಾಂಗ್ಳೂರ್ ಸಿಟಿ ಅಂತ ಕೊಡ್ತಾರೆ. ಅದಕ್ಕೆ ನನಗೆ ಇನ್ನೂ ಕೂಡ ಖಾನ್ ನನ್ನ ಅಡ್ರೆಸ್ ಇದೇನೇ ಇರುವಂಥದ್ದು. ಅದರಿಂದ ನೀವು ರಿಜಿಸ್ಟಾರ್ ಬಗ್ಗೆ ಯಾಕೆ ಹೇಳ್ತಾರೆ ಅಂದರೆ ಅವರು ಅದನ್ನು ಒಪ್ಕೊಳ್ಬೇಕು ಅನ್ನೋದಕ್ಕೆ. ಹಾಗೆ ಎರಡು ನನ್ನ ಸಂಸ್ಥೆಗಳು ಈ ಕೆಲಸ ಬಹಳ ಮಹತ್ವದ್ದಿದು. ಜೊತೆಗೆ ಇವತ್ತು ಈ ಸಂಪಾದನೆ ಅನ್ನುವಂಥದ್ದು ಎಲ್ಲರೂ ಮಾಡ್ತಾರೆ. ಇವತ್ತು ಬಹಳ ದೊಡ್ಡ ಸಂಪಾದನೆ ಅಂದರೆ ಹಣ ಸಂಪಾದನೆಯ ಕಾಲ ಇದು. ಎಲ್ಲರೂ ಅರ್ಥ ಸಂಪಾದನೆ, ಅರ್ಥ ಸಂಪಾದನೆಯ ಕಾಲಕ್ಕೆ ಒಂದು ಗ್ರಂಥ ಸಂಪಾದನೆ ಅಂತ ಒಂದು ವಿಷಯ ಸಾಮಾನ್ಯ ಒಂದು ಕಾಲಕ್ಕೆ ಮುದುಕರ ವಿಷಯ ಅಂತ ಇದನ್ನು ಹೇಳ್ತಾ ಇದ್ದರು. ಅದರ ಬಗ್ಗೆ ಇಷ್ಟು ಮಂದಿ ಯುವ ಪೀಳಿಗೆಯವರನ್ನು, ವಿದ್ಯಾರ್ಥಿಗಳನ್ನು, ಸಂಶೋಧಕರನ್ನ ಸೇರಿಸಿ ಮಾಡ್ತಾ ಇರುವ ಕೆಲಸ ಬಹಳ ಮಹತ್ವದ್ದು ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಒಂದು ಕಾಲಕ್ಕೆ ನಾನು ಹೇಳ್ತಾ ಇರೋದು ಒಂದು 40-50 ವರ್ಷ ಹಿಂದೆ ಗ್ರಂಥ ಸಂಪಾದನೆ ಕೆಲಸ ಮಾಡುವವರು ಅಂದರೆ ಅವರೆಲ್ಲ ಒಂದು 60-70 ವರ್ಷ ದಾಟಿದವರು. ನಾನು ಈಗಲೂ ನೆನಪಿದೆ, ಈ ವಿಭಾಗ ಇಲ್ಲಿ ಬಹುಶಃ ಅವರ ಹೆಸರು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿ ಮೊದಲೆಯ ಪ್ರೊಫೆಸರ್ ಮುಖ್ಯಸ್ಥರಾಗಿದ್ದವರು ಎಸ್ ವಿ ಪರಮೇಶ್ವರ ಭಟ್ರು 68ರಿಂದ 74ರವರೆಗೆ, 75ರಿಂದ 77ರವರೆಗೆ 2ನೇ ಪ್ರೊಫೆಸರ್ ಇಲ್ಲಿ ಹೆಡ್ ಆಗಿದ್ದವರು ಡಾಕ್ಟರ್ ಜಿ ವರದರಾಜರಾವ್ ಅನ್ನುವಂಥ ಬಹಳ ದೊಡ್ಡ ವಿದ್ವಾಂಸ, ಹರಿದಾಸ ಸಾಹಿತ್ಯ ಬಹಳ ದೊಡ್ಡ ವಿದ್ವಾಂಸರು. ಅವರು ಈ ಕೊಣಾಜಿಯಲ್ಲಿದ್ದಾಗ ನಾನು ನೋಡ್ತಾ ಇದ್ದೆ, ಒಂದು ದೊಡ್ಡ ಭೂತ ಕನ್ನಡಿ ಹಿಡ್ಕೊಂಡು ಅವರು ಈ ಸಾಂಗತ್ಯ, ಕುಮಾರರಾಮನ ಸಾಂಗತ್ಯಗಳ ಮೇಲೆ ಡಾಕ್ಟರೇಟ್ ಮಾಡಿದವರು. ಅವರು ಎಷ್ಟು ಅವರಿಗೆ ಸ್ವಲ್ಪ ಇಲ್ಲೇ ಮಂಗಳೂರಿನಲ್ಲಿ ಮೇಗಡೆಯ ಈ ಕ್ಯಾಂಪಸ್ನಲ್ಲಿ ಒಂದು ಕೋಣೆಯಲ್ಲಿ ಒಬ್ಬರೇ ಇರ್ತಾಯಿದ್ರು. ಕೆಮ್ಮು ಶೀತ ಇದ್ದಾಗ ನಾನು ನೋಡ್ತಾ ಇದ್ದೆ, ನಾನು ಹಸ್ತಪ್ರತಿ ಇಟ್ಟುಕೊಂಡು ದೊಡ್ಡ ಭೂತ ಕನ್ನಡಿ ಇಟ್ಟುಕೊಂಡು ನೋಡಿಕೊಂಡು ಏನಾದ್ರು ಹೊಸ ಅರ್ಥ ಸಿಕ್ಕಿದ ಕೂಡಲೇ ಸಂತೋಷದಿಂದ ರೈಯವರೇ ಬನ್ನಿ ಅಂತ ಈಗ ತೋರಿಸ್ತಾ ಇದ್ದು. ನಾನು 2 ವರ್ಷ ಅವರು ಇದ್ದದ್ದು. ಆದರೂ ನನಗೆ ನೆನಪಿದೆ, ಅವರು ನಿವೃತ್ತರಾಗುವ ಅಂಚಿನಲ್ಲೂ ಕೂಡ ಹಸ್ತಪ್ರತಿಗಳ ನಡುವೆನೇ ಬದುಕ್ತಾ ಇತ್ತು. ಒಂದೊಳ್ಳೆ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಗೆ ಹೋದರೆ ಅಲ್ಲಿ ಹಸ್ತಪ್ರತಿ ವಿಭಾಗ, ಸಂಪಾದನಾ ವಿಭಾಗ ಬಂದರೆ ಅಲ್ಲಿ ಹಿರಿಯರ ದೊಡ್ಡ ಪರಂಪರೆ ಇತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನಕ್ಕೆ ಬಂದರೆ ಚಿದಾನಂದ ಮೂರ್ತಿಯವರು ಮತ್ತು ಶಿವಣ್ಣ ಅಂತ ತಾಲ್ತಜರಿಗೆ ಗೊತ್ತಿದೆ, ಶಿವಣ್ಣ ಅನ್ನುವರು ಹಸ್ತಪ್ರತಿಗಳನ್ನು ಅಲ್ಲಿ ಒಂದು ಸಣ್ಣ ಸಂಗ್ರಹ, ಒಳ್ಳೆಯ ಸಂಗ್ರಹ ಮಾಡಿದರು. ಧಾರವಾಡಕ್ಕೆ ಹೋದರೆ
ಒಂದು ಕಾಲಕ್ಕೆ ಸುಂಕಾಪುರ ಅವರು, ಮಲ್ಲಾಪುರ ಅವರು, ಆಮೇಲೆ ಆ ಕಾಲಕ್ಕೆ ತರುಣರಾಗಿದ್ದ ಎಂ ಕಲಬುರ್ಗಿ ಅವರು, ಇವರು ಹಸ್ತಪ್ರತಿಗಳ ನಡುವೆ ಒದ್ದಾಡುವುದನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಇದು ಒಂದು ರೀತಿಯ ಯಾಕೆ ಮಹತ್ವದ್ದು ಅನ್ನೋದನ್ನು ನಾನು ಮುಖ್ಯವಾಗಿ ನಮ್ಮ ಯುವ ಪೀಳಿಗೆಯವರಿಗೆ ಹೇಳಬೇಕು. ಇವತ್ತೆಲ್ಲ ಹೊಸ ಒಂದು ಪ್ರವೃತ್ತಿ ಏನಂದರೆ, ನಾವು ಸಾಹಿತ್ಯ ವಿಮರ್ಶೆ ಮಾಡ್ತೇವೆ, ಸಾಂಸ್ಕೃತಿಕವಾದ ಅಧ್ಯಯನ ಮಾಡ್ತೇವೆ, ನಾವು ಸಂಸ್ಕೃತಿಯ ಹೊಸ ಚಿಂತನೆಗಳನ್ನು ಹೇಳ್ತೇವೆ ಅನ್ನುವಂಥದ್ದು ಒಂದು ಮುಖ್ಯ ಧಾರೆಯಾಗಿದೆ. ಇದನ್ನು ಮಾಡುವುದಕ್ಕೆ ಯಾವುದು, ಅದರ ತಳಹದಿ ಯಾವುದು, ಬೀಸ್ ಯಾವುದು ಅನ್ನೋ ಒಂದು ಗ್ರಂಥನೇ ಇಲ್ಲದೆ, ಒಂದು ಪಠ್ಯನೇ ಇಲ್ಲದೆ ನಾವು ಯಾವುದರ ಮೇಲೆ ಮಾತಾಡ್ತೇವೆ. ಇವತ್ತು ನಾವು ಕನ್ನಡದ ಮೊದಲ ಕವಿ ಅಂತ ಪಂಪನನ್ನು ಹೇಳ್ತೇವೆ, ಕನ್ನಡದ ಮೊದಲ ಕೃತಿ ಅಂತ ಕವಿರಾಜ ಮಾರ್ಗವನ್ನು ಹೇಳ್ತೇವೆ. ಅವೆಲ್ಲ ನಮ್ಮ ಕಾಲಕ್ಕೆ 1000 ವರ್ಷಗಳ ನಂತರ ಬಂದದ್ದು ಹೇಗೆ? ಯಾರು ತಂದದ್ದು ಅದನ್ನು? ಅಂದರೆ ನಮಗೆ ನಾನು ಈಗಲೂ ನೆನಪಾಗ್ತದೆ. ಅದಕ್ಕಾಗಿ ನಾನು ತಂದ ಪುಸ್ತಕಗಳನ್ನು ನೋಡಿ ನಿಜವಾಗಿ ನಾವು ಗಾಬರಿ ಆಗಿಬಿಡಿ, ಅದನ್ನೆಲ್ಲ ಓದ್ತಾ ಇಲ್ಲ. ಆದರೆ ಯಾಕೆ ಅಂತ ತೋರಿಸ್ಲಿಕ್ಕೆ, 1968ರಲ್ಲಿ ಈ ಕನ್ನಡ ವಿಭಾಗ ಮಂಗಳೂರಲ್ಲಿ ಆರಂಭವಾದಾಗ ನಾನು ಮೊದಲನೇ ತಂಡದಲ್ಲಿ ಇಲ್ಲಿ ವಿದ್ಯಾರ್ಥಿ. ಆಗ ನಮಗೆ ಪಂಪ ನಮಗೆ ವಿಶೇಷ ಕವಿಯಾಗಿತ್ತು, ನಮಗೆ ಆದಿಪುರಾಣ ಮತ್ತು ಪಂಪ ಭಾರತ ಇತ್ತು. ನಾನು ಆಗ ತಗೊಂಡ ಆದಿಪುರಾಣ ಪಠ್ಯ ಈಗ 51 ವರ್ಷಗಳ ಬಳಿಕ ಕೂಡ ಇಲ್ಲಿದೆ, ತೋರಿಸ್ಲಿಕ್ಕೆ ನಾನು ತಂದದ್ದು. ಇದಕ್ಕೆ 51 ವರ್ಷ ಆಯಿತು ಇದಕ್ಕೆ ಪುಸ್ತಕಕ್ಕೆ. ಯಾಕೆ ಇಟ್ಟಿದ್ದೇನೆ ಅಂದರೆ ನನಗೆ ಇದರ ಬಗ್ಗೆ ಪ್ರೀತಿ ಇದೆ. ಇದು ಮೊದಲ ಪ್ರಿಯತಮೆಯ ಬಗ್ಗೆ ನಿಮಗೆಲ್ಲ ಪ್ರೀತಿ ಇರುವ ಹಾಗೆ, ಅದೇ ಬೇರಾಗಿದ್ದಲ್ಲ, ಅದು ನಿಮಗೆಲ್ಲ ಅಂದರೆ ಇರುವವರಿಗೆ ಮಾತ್ರ ಎಲ್ರಿಗಲ್ಲ, ಸುಮ್ಮನೆ ತಪ್ಪು ತಿಳ್ಕೊಳ್ಬೇಕು, ಇರೋ ಹಾಗೇನೆ ಇದು. ಯಾಕೆಂದರೆ ನಾನು 68ರಲ್ಲಿ ವಿದ್ಯಾರ್ಥಿಯಾಗಿ ಇದನ್ನು ಕೊಂಡ್ಕೊಳ್ಳೋದು. ಆ ಕಾಲಕ್ಕೆ KG ಕುಂದಣಗಾರ ಅನ್ನುವರು ಬಹಳ ದೊಡ್ಡ ವಿದ್ವಾಂಸರು ಜೈನ ಒಂದು ಸಾಹಿತ್ಯದಲ್ಲಿ. ಅವರು ಸಂಪಾದನೆ ಮಾಡಿದಂಥ ಈ ಪುಸ್ತಕ, ಇದನ್ನು ನಾನು ಇವತ್ತು ಯಾಕೆ ಇಟ್ಕೊಂಡಿದ್ದೇನೆ ಅಂದರೆ, ಇದನ್ನು ಅವರು ಸಂಪಾದನೆ ಮಾಡುವಾಗ ಅವರಿಗೆ ಸಿಕ್ಕಿದ ಹಸ್ತಪ್ರತಿಗಳು ಕೇವಲ 3 ಮಾತ್ರ. ಒಂದು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸಿಕ್ಕಿದಂಥದ್ದು, ಅದು ಆಗಾಗಲೇ ಪ್ರಕಟ ಆಗಿತ್ತು. ಆಮೇಲೆ ಎರಡನೆಯದು ಇಲ್ಲಿ ಕರಾವಳಿಯಲ್ಲಿ ಹೇಳಬೇಕಾದ್ದು ಮೂಡಬಿದ್ರೆ ಜೈನ ಮಠದಲ್ಲಿ ಸಿಕ್ಕಿರುವುದು 2 ಕೃತಿಗಳು ಕೂಡ. ಮೂಡಬಿದ್ರೆ ಜೈನ ಮಠ ಅನೇಕರಿಗೆ ಗೊತ್ತಿಲ್ಲದಿರುವಂಥದ್ದು, ಕರ್ನಾಟಕಕ್ಕೆ ಬಹಳ ಅಪೂರ್ವವಾದ ಗ್ರಂಥಗಳ ಹಸ್ತಪ್ರತಿ ಕೊಟ್ಟಿರುವಂಥದ್ದು ಮೂಡಬಿದ್ರೆ ಜೈನ ಮಠ. ಅದರ ಎದುರುಗಡೆ ಒಂದು ಹಳೆಯ ಮನೆ ಇತ್ತು. ನಾನು ಅಲ್ಲಿ ಅನೇಕ ಬಾರಿ ಹೋಗಿದ್ದೆ. ದೇವಕುಮಾರ ಜೈನ್ ಅಂತ ಒಬ್ಬರಿದ್ದರು, ಅವರಿಗೆ ತೀರಿ ಹೋಗಿದ್ದಾರೆ. ಅದು ಖಾಸಗಿಯಾಗಿ ಅವರ ಮನೆಯಲ್ಲಿ ಈ ಓಲೆಗರಿಗಳು ದೊಡ್ಡ ರಾಶಿ ಇತ್ತು. ನಾನು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹಸ್ತಿಮಲ್ಲನ ಬಗ್ಗೆ ಲೇಖನ ಬರೀಲಿಕ್ಕೆ ಡಾಕ್ಟರ್ ವೆಂಕಟೇಶ್ವರ ಶಾಸ್ತ್ರಿ ಅವರು ಹೇಳಿದಾಗ ನಾನು ಹೋಗಿ ಹುಡುಕಿದರೆ ನನಗೆ ಹಸ್ತಿಮಲ್ಲನ ಬಗ್ಗೆ ಒಂದು 4-5 ಪ್ರತಿಯಲ್ಲಿ ಸಿಕ್ತು. ಇವತ್ತು ಏನಾಗಿದೆ ನನಗೆ ಗೊತ್ತಿಲ್ಲ. ಅಂದರೆ ಈ ಥರದ ಒಂದು ದೊಡ್ಡ ಪರಂಪರೆಯಲ್ಲಿ ನಾವು ಈ ಥರದ ಹಸ್ತಪ್ರತಿಗಳನ್ನು ನಾವು ಕಾಣ್ತೇವೆ. ಅದು ಯಾಕೆ ಅಂತ ಹೇಳಿದರೆ, ಕೇವಲ 1-2 ತಾಳೆಗರಿಯನ್ನು ಓದಿಯೇ ಒಂದು ಪಠ್ಯವನ್ನು ನಿರ್ಧಾರ ಮಾಡುವಂಥದ್ದು. ನಾನೀಗ ಈ ಕಡೆಯಿಂದ ಒಂದು ಸಣ್ಣ ಪ್ರಶ್ನೆ ಹಾಕಿಕೊಂಡು ಮತ್ತೆ ಹಿಂದಕ್ಕೆ ಹೋಗ್ತೇನೆ. ಇವತ್ತು ಈ ಶಾಸ್ತ್ರದ ಬಗ್ಗೆ ಒಂದು ಟೀಕೆ ಇದೆ. ಏನು ಟೀಕೆ ಇದೆ ಅಂದರೆ, ಅದನ್ನು ನಮ್ಮ ನವ್ಯೋತ್ತರ ಲೇಖಕರು, ನಾನು ಅವ್ರು ನವ್ಯೋತ್ತರ ಯಾಕೆ ಕರೀತೇನೆ ಅಂದರೆ, ಬೇರೆ ರೀತಿ ಕರೆದರೆ ಅವರಿಗೆ ಬೇಜಾರಾಗ್ತದೆ ಅನ್ನೋದಕ್ಕೆ ನಾನು ಅದನ್ನು ಸ್ವಲ್ಪ ಗೌರವಿತವಾಗಿ ಹೇಳ್ತಾ ಇದ್ದೇನೆ ಅವರಿಗೆ. ಅವ್ರು ಹೇಳ್ತಾರೆ ಅಂದರೆ, ಅನೇಕ ಪಠ್ಯಗಳನ್ನು ತೊಟ್ಟುಕೊಂಡು ಒಂದು ಪಠ್ಯ ಮಾಡುವಂಥದ್ದು ಒಂದು ರೀತಿಯಲ್ಲಿ ಅದು ಬಹುತ್ವದ ವಿರೋಧಿಯಾದಂಥ ಕ್ರಮ ಅನ್ನುವ ಒಂದು ಮಾತುಗಳನ್ನು ಕೆಲವರು ಆಡ್ತಾರೆ. ಅದು ನಾನು ಓದಿದ್ದೇನೆ, ಕೇಳಿದ್ದೇನೆ ಕೂಡ. ಅಂದರೆ ನಮ್ಮ ಭಾರತ ದೇಶ ಅನ್ನುವುದು ಬಹುತ್ವದ ದೇಶ. ಒಂದು ಕೃತಿಗೆ ಅನೇಕ ಹಸ್ತಪ್ರತಿಗಳಿದ್ದು ಅದೆಲ್ಲವನ್ನು ಸೇರಿಸಿ ಒಂದನ್ನೇ ಮಾಡುವಂಥದ್ದು, ಒಂದು ಏಕರೂಪ ತರುವಂಥದ್ದು, ಅದು ಪಶ್ಚಿಮದವರು ನಮಗೆ ತಂದಿರುವಂಥದ್ದು ಅನ್ನೋ ಮಾತು. ಬಹುಶಃ ಈ ಥರದವುಗಳು ಹೇಳಿಕೆಗಳಾಗಿ ಆಕರ್ಷಕ ಆಗಿವೆ. ಆದರೆ ನಾನು ಎಷ್ಟೋ ಬಾರಿ ಹೇಳಿಕೆಗಳಿಗಿಂತ ಒಂದು ವಿದ್ವತ್ತಿನ ಸೂಕ್ಷ್ಮತೆಗಳು, ಸಂಶೋಧನೆ ಸೂಕ್ಷ್ಮತೆಗಳು ಬಹಳ ಮುಖ್ಯ. ನಾವೆಲ್ಲ ಬಹುಮಟ್ಟಿಗೆ ಹೇಳಿಕೆಗಳಿಗಿಂತ ಹೆಚ್ಚಾಗಿ ನಮ್ಮ ಸಣ್ಣ ಮಟ್ಟದಲ್ಲಿ ಸಂಶೋಧನೆ ಮಾಡ್ತಾ ಬಂದವರು. ಇದು ಎಷ್ಟು ಸರಿ ಅಂತ ನಾವು ಒಂದು ಲಿಖಿತ ಪಠ್ಯಕ್ಕೆ ಹೇಳುವಂಥ ಸಂಪಾದನೆಯ ಮಾತುಗಳು, ಮೌಖಿಕ ಪಠ್ಯಕ್ಕೆ ಹೇಳುವ ಅದರ ಬಗ್ಗೆ ನಾನು ಮುಂದೆ ಪ್ರಸ್ತಾವ ಮಾಡ್ತೇನೆ. ಇವುಗಳು ಬೇರೆ ಬೇರೆ ಇರ್ತದೆ. ಯಾಕೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಾನು ಈ ಕೃತಿಯ ಬಗ್ಗೆ ಪ್ರಸ್ತಾವ ಮಾಡ್ತೇನೆ. ಆದಿಪುರಾಣದ ಅನ್ನುವಂಥ ಒಂದು ಪ್ರತಿ ಇದೆ ಅಂತ ಗೊತ್ತಾದ ಮೇಲೆ ಇದು ಯಾಕೆ ಮುಖ್ಯ ಅಂದರೆ,
ಕನ್ನಡದಲ್ಲಿ ಮೊತ್ತ ಮೊದಲ ಬಾರಿ ಜಿನಸೇನಾಚಾರ್ಯರ ಮತ್ತು ಗುಣಭದ್ರಾಚಾರ್ಯರ ಪೂರ್ವ ಪುರಾಣ, ಉತ್ತರ ಪುರಾಣ, ಮಹಾಪುರಾಣವನ್ನು ಕನ್ನಡಕ್ಕೆ ಮೊತ್ತ ಮೊದಲ ಬಾರಿ ತಂದಂಥದ್ದು ಅದು ಕನ್ನಡದಲ್ಲಿ. ವಾಸ್ತವಿಕವಾಗಿ ಇನ್ನೊಂದು ಮಾತು ಹೇಳಬೇಕು, ನಾನು ಇತ್ತೀಚೆಗೆ ಜೈನ ವಿದ್ವಾಂಸರ ಜೊತೆಗೆ ಪೋಲೆಂಡಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಸಂಸ್ಕೃತದಿಂದ ಕನ್ನಡಕ್ಕೆ ಜೈನ ಪುರಾಣಗಳು, ಕಾವ್ಯಗಳು ಮೊತ್ತ ಮೊದಲು ಬಂದದ್ದು ಈ ಭಾರತ ದೇಶದಲ್ಲಿ ಕನ್ನಡದಲ್ಲಿ ಮೊದಲು. ಉತ್ತರ ಭಾರತದಲ್ಲಿಯೂ ಅಲ್ಲ, ದಕ್ಷಿಣ ಭಾರತದಲ್ಲಿ, ತಮಿಳಲ್ಲಲ್ಲ. ಮೊತ್ತ ಮೊದಲ ಬಾರಿ ಸಂಸ್ಕೃತದ ಮತ್ತು ಪ್ರಾಕೃತದ ಜೈನ ಕೃತಿಗಳು ಬಂದಿರುವಂಥದ್ದು ಅವು ಮೊತ್ತ ಮೊದಲ ಬಾರಿ ಅವುಗಳು ಕನ್ನಡದಲ್ಲಿ. ಹಾಗಾಗಿ ನಾವು ಅವುಗಳನ್ನು ಕಂಡು ಹುಡುಕಿ ಅವುಗಳ ಒಂದು ಪಠ್ಯವನ್ನು ನಿರ್ಧಾರ ಮಾಡೋದು ಉಂಟಲ್ಲ, ಬಹಳ ಮುಖ್ಯವಾದ ಕೆಲಸ. ಆ ರೀತಿಯ ಕೆಲಸವನ್ನು ಬಿಬ್ಲಿಯೋಥಿಕಾ ಕರ್ನಾಟಕ, ಈಗ ತಾನೇ ಪ್ರಸ್ತಾವ ಬಂತು, ಯಾವುದೋ ಹರ್ಮಿನ್ ಮೊಗ್ಲಿಂಗ್ ಅವರು ಅದನ್ನು ಮಾಡಿದರು. ಆಮೇಲೆ ನಂತರ ನಮ್ಮ ದೇಶೀಯ ವಿದ್ವಾಂಸರು ಮಾಡ್ತಾ ಬಂದರು. ಈ ಥರ ಮಾಡ್ತಾ ಬಂದಾಗ ನಾನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಒಂದು ಪಠ್ಯ ಅಂತ ಮಾಡಿದ್ದಲ್ಲ, ನಮಗೆ ಓದಲಿಕ್ಕೆ ಒಂದು ಸಮರ್ಪಕವಾದಂತಹ ಒಂದು ಪಠ್ಯ ಬೇಕು. ಹಾಗೆ ಗ್ರಂಥಸಂಪಾದನೆ ಶಾಸ್ತ್ರ ಅನ್ನುವುದರ ಹಿಂದೆ ಅನೇಕ ಶಾಸ್ತ್ರಗಳು ಅವುಗಳಿಗೆ ಸಹಾಯ ಮಾಡಿದ್ದುಂಟು. ಒಂದು ರೀತಿಯಲ್ಲಿ ಬಹುಶಃ ವಿದ್ವಾಂಸರಿಗೆ ಗೊತ್ತಿದೆ, ಫಿಲಾಸಫಿ ಅನ್ನುವಂಥ ಒಂದು ಡಿಸಿಪ್ಲಿನ್ ಇದೆ. ಫಿಲಾಸಫಿ ಅನ್ನೋ ಡಿಸಿಪ್ಲಿನನ್ನು ಇವತ್ತು ಯಾರೂ ಕೂಡ ಯಾವ ಯೂನಿವರ್ಸಿಟಿ ಮಾಡ್ತಾ ಇಲ್ಲ. ಒಂದು ಕಾಲಕ್ಕೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಇತ್ತು. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಸ್ಟೂಡೆಂಟ್ಸ್ ಬರೋದಿಲ್ಲ ಅಂತ. ಆದರೆ ಆ ಡಿಸಿಪ್ಲಿನ್ ಇದೆ ಅಲ್ಲ, ಅದು ಧರ್ಮ, ಸಾಹಿತ್ಯ, ವಿಜ್ಞಾನ ಮತ್ತು ಅನೇಕ ಸಾಮಾಜಿಕ ಶಾಸ್ತ್ರಗಳಿಗೆ ಅದು ಬಹಳ ಮುಖ್ಯವಾಗಿ ಸಂಬಂಧಪಟ್ಟಂಥದ್ದು. ಹಾಗೆಯೇ ಗ್ರಂಥಸಂಪಾದನಾ ಶಾಸ್ತ್ರದಿಂದ ಲಿಪಿಶಾಸ್ತ್ರ, ಬೆಲಿಯೋಗ್ರಫಿ, ಹಸ್ತಪ್ರತಿಶಾಸ್ತ್ರ, ಮ್ಯಾನ್ಸ್ಕ್ರಿಪ್ಟಾಲಜಿ, ಭಾಷಾಶಾಸ್ತ್ರ, ಲಿಂಗ್ವಿಸ್ಟಿಕ್ಸ್ ಅಥವಾ ಫಿಲಾಲಜಿ, ಆಮೇಲೆ ಸಾಹಿತ್ಯದ ವಿಮರ್ಶೆ, ಲಿಟರರಿ ಕ್ರಿಟಿಸಮ್, ಸಾಹಿತ್ಯದ ಹಿಸ್ಟ್ರಿ, ಲಿಟರರಿ ಹಿಸ್ಟ್ರಿ, ಆಮೇಲೆ ಸಾಮಾಜಿಕ ಇತಿಹಾಸ, ಸೋಷಿಯಲ್ ಹಿಸ್ಟ್ರಿ, ಇವೆಲ್ಲವುಗಳಿಗೂ ತಳಹದಿ ಏನಂದರೆ ಗ್ರಂಥಸಂಪಾದನೆ. ಅದು ಇಲ್ಲದವರಿಗೆ ನಾವು ಇವತ್ತು ಒಂದು ಕೃತಿಯ ಬಗ್ಗೆ ನಾವು ಕಲ್ಚರಲ್ ಡಯಾಲಗ್ ಬಗ್ಗೆ ಮಾತಾಡ್ತೇವೆ, ಸಾಂಸ್ಕೃತಿಕವಾದ ಯಾವುದೋ ಮುಖಾಮುಖಿ ಅಂತ ಮಾತಾಡ್ತೇವೆ. ಮುಖಾಮುಖಿ ಬೇಕಾದರೆ ಒಂದು ಕೃತಿ ಬೇಕಲ್ಲ, ಒಂದು ಟೆಕ್ಸ್ಟ್ ಬೇಕಲ್ಲ. ಹಾಗಾಗಿ ಈ ಕೆಲಸದ ದೃಷ್ಟಿಯಿಂದಲೇ ನಮಗೇನಾಗಿದೆ ಅಂದರೆ, ನಾನು ಸುಮ್ಮನೆ ಹೇಳೋದಾದರೂ ಕೂಡ ಲಿಪಿಶಾಸ್ತ್ರ ಅಂತ ಹೇಳ್ತೇವೆ. ಈಗ ಇಲ್ಲಿ ಇವತ್ತಿನ ಮತ್ತು ನಾಳೆಯ ದಿನ ಶಾಸನಗಳ ಬಗ್ಗೆ ಉಪನ್ಯಾಸಗಳಿವೆ, ಪ್ರಾಚೀನ ಕಾವ್ಯಗಳ ಬಗ್ಗೆ ಉಪನ್ಯಾಸ ಇವೆ. ಲಿಪಿಶಾಸ್ತ್ರ ಅಥವಾ ಪೆಲಿಗ್ರಫಿ, ಕನ್ನಡದ ಲಿಪಿಯ ಉಗಮ ವಿಕಾಸ ನೋಡಿದರೆ ಅದು ಶಾಸನಗಳಲ್ಲಿ ಬರುವ ಲಿಪಿಗಳ ರೂಪಗಳೇ ಬೇರೆ, ನಮ್ಮ ಓಲೆಗರಿಯಲ್ಲಿ ಬರುವ ಕನ್ನಡ ಲಿಪಿಗಳ ರೂಪಗಳು, ಬದಲಾವಣೆಗಳು, ಅವುಗಳ ಬೆಳವಣಿಗೆಯೇ ಬೇರೆ, ಕಾಗದ ಹಸ್ತಪ್ರತಿಯಲ್ಲಿ ಬರುವ ಬರವಣಿಗೆ ಲಿಪಿಗಳೇ ಬೇರೆ. ಬಟ್ ಇದನ್ನು ನೋಡಿದವರಿಗೆ ಮಾತ್ರ, ಕೆಲವರಿಗೆ ಮಾತ್ರ ಗೊತ್ತಿರುವಂಥ ಅಂಶ. ಶಾಸನಗಳದ್ದು, ಅದು ಕಲ್ಲಿನ ಶಾಸನಗಳದ್ದು ಬೇರೆ, ತಾಮ್ರಶಾಸನದ್ದು ಬೇರೆ. ಯಾಕೆಂದರೆ ಏನಾಗ್ತದೆ ಅಂದರೆ, ಕಲ್ಲಿನ ಶಾಸನಗಳಲ್ಲಿ ಅದನ್ನು ಶಾಸನವನ್ನು ಮೊದಲು ಬರೆಯುವವನು ಒಬ್ಬ, ಅದನ್ನು ಈ ಶಿಲೆಯಲ್ಲಿ ಅದನ್ನು ರಚಿಸುವವನು ಒಬ್ಬ, ಅದನ್ನು ಕೆತ್ತುವವನು 3 ಜನ ಇದ್ದಾರೆ. ಆ ಕೆತ್ತುವವನಿಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ. ಅವ್ರಿಗೇನಾಗಿದೆ ಅಂದರೆ, ಇಲ್ಲಿ ನಮ್ಮ ಎಷ್ಟೋ ಮಂದಿ ಬೋರ್ಡ್ ಬರೆಯೋರು ಇರ್ತಾರೆ, ಅವರಿಗೆ ಒಂದು ಕಾಪಿ ಕೊಟ್ಟಿರ್ತಾರೆ. ಬೋರ್ಡಲ್ಲಿ ಯಾಕೆ ತಪ್ಪುಗಳಾಗ್ತವೆ ಅಂದರೆ, ಇವರು ಸರಿಯಾಗಿ ಬರೆದು ಕೊಟ್ಟಿರ್ತಾರೆ, ಅವನಿಗೆ ಪಾಪ ಮಹಾಪುರಾಣ ಯಾವುದಂತ ಗೊತ್ತಿದೆ, ಅವನು ಪ್ರಶಸ್ತಿ ಪ್ರಧಾನ ಅಂತ ಬರೀತಾನೆ, ಏನೋ ಬರೀತಾನೆ. ಯಾಕಂದರೆ ಅವನಿಗೆ ಗೊತ್ತಿರೋದು ಬರೀ ಪೇಂಟ್ ಹಾಕೋದು ಮಾತ್ರ. ಹಾಗೆಯೇ ಎಷ್ಟೋ ನಮ್ಮ ಶಾಸನಗಳಲ್ಲಿ ನೀವು ಭಾಷೆಯ ದೃಷ್ಟಿಯಿಂದ ಅದನ್ನು ತಪ್ಪು ಅಂತ ಹೇಳಿದರೂ ಕೂಡ ಯಾಕೆ ಆಗ್ತವೆ ಅಂದರೆ, ಈ 3 ಹಂತಗಳಲ್ಲಿ ಲಿಪಿ ಬೆಳೀತಾ ಹೋಗ್ತದೆ. ಈ ರೀತಿಯ ಒಂದು ಇದು ನಿಮ್ಮ ಯಾವುದರಲ್ಲಿ ತಾಮ್ರಶಾಸ್ತ್ರದಲ್ಲಿ ಬರುವುದಿಲ್ಲ. ಅಲ್ಲೇನಾಗ್ತದೆ, ಅದನ್ನು ಒಬ್ಬ ಬರೆದಿರ್ಬೋದು, ಮತ್ತೊಬ್ಬ ಇಬ್ಬರೇ ಇರ್ತಾರೆ. ನೀವು ಹಸ್ತಪ್ರತಿಗೆ ಬಂದಾಗ ಎಷ್ಟೋ ಬಾರಿ ಒಬ್ಬನೇ ಆತ ಕವಿನೇ ಲಿಪಿಕಾರ ಆಗಿರ್ಬೋದು. ಆಮೇಲೆ ಮುಂದೆ ಅದರ ಇನ್ನೂ ಅನೇಕರು ಲಿಪಿಕಾರ ದೊಡ್ಡ ಒಂದು ಪರಂಪರೆ ಇದೆ. ಶೆಟ್ಟರ್ ಅವರು ತಮ್ಮ ಇತ್ತೀಚೆಗಿನ ಗ್ರಂಥದಲ್ಲಿ ಈ ಶಾಸನಗಳ ಲಿಪಿಕಾರರ ಬಗ್ಗೆ ವಿಶೇಷವಾಗಿ ಪ್ರಸ್ತಾವ ಮಾಡೋದನ್ನು ನೀವು ಓದ್ಕೊಳ್ಬೋದು. ಶೆಟ್ಟರ್ ಅವರು ಬರೆದಿದ್ದಾರೆ. ಈ ಥರ ಹಸ್ತಪ್ರತಿಗಳಲ್ಲಿ ಲಿಪಿಕಾರ ಅನೇಕ ಬಾರಿ ಹೆಸರುಗಳನ್ನು ಹೇಳಿಕೊಂಡದ್ದುಂಟು, ಹೇಳದೇ ಇರುವಂಥದ್ದು. ಹಾಗಾಗಿ ನೀವು ಓಲೆಗರಿಯಲ್ಲಿ ಕಾಣುವ, ನಿಮ್ಮಲ್ಲಿ ಯಾರಾದರೂ ಓಲೆಗರಿ ಓದಿದ ಹಿರಿಯರು ಅನೇಕರಿದ್ದಾನೆ ಗೊತ್ತಿದೆ. ಒಂದು ಕಾಲಕ್ಕೆ ನಮಗೆಲ್ಲ ಜಾತಕ ಬರೆಸ್ತಾ ಇದ್ದರು ವಸಂತ ಕುಮಾರ್. ಜಾತಕ ಬರೆಸ್ತಾ ಇದ್ದಾರೆ. ನನ್ನದೊಂದು ಜಾತಕ ಇತ್ತು ತಾಳಗೆರೆ, ಎಲ್ಲಿ ಹೋಗಿ ಗೊತ್ತಿಲ್ಲ, ತಾಳಗೆರೆಯಲ್ಲಿ. ಅಂದರೆ ತಾಳಗೆರೆಯಲ್ಲಿ ಬರೆದ ಕೂಡಲೇ ಪ್ರಾಚೀನ ಆಗಬೇಕಾಗಿಲ್ಲ. ಎಷ್ಟೋ ಮಂದಿ ಯಾರು ಭೂಮಿ ಅಪಹರಿಸಬೇಕಾದ್ರೂ ತಾಳಗೆರೆಯಲ್ಲಿ ಬರೆದದ್ದು ಉಂಟು. ಯಾಕೆಂದರೆ ಭೂಮಿ ಅಪಹರಿಸಲಿಕ್ಕೆ, ಹಳೆಯದು ಅಂತ ಹೇಳಲಿಕ್ಕೆ ಸ್ವಲ್ಪ ಅದಕ್ಕೆ ಹೊಗೆ ನೀವು ಸ್ವಲ್ಪ ಹಾಕಿ ಸ್ವಲ್ಪ ಬರೆದು ಬಿಟ್ಟರೆ ಅನೇಕ ಮಂದಿ ಭೂಮಿ ಅಪಹರಿಸುವವರೆಲ್ಲ
ತಾಳಗೆರೆಯಲ್ಲಿ ಬರೆಯುವುದು ಅದಕ್ಕೆ ಹೋಗಿ ಹಾಕುವುದು. ಆಗ ಇದು ಭಾಳ ಹಳೆಯದು, ಕೋರ್ಟಲ್ಲಿ ಇರ್ತದೆ, ಓಲ್ಡ್ ಅಂತೇಳಿ ಅದಕ್ಕೆ ಡೇಟ್, ಹಳೆಯ ಡೇಟ್ ಯಾವುದೋ ಒಂದು ಸಂವತ್ಸರ ಹಾಕಿದ್ರೆ ಆಯಿತು ಅಂತ. ಹಾಗಾಗಿ ಈ ತಾಳಗೆರೆಯಲ್ಲಿ ಬರೆಯುವಾಗ ಏನಾಗ್ತದೆ ಅಂತ ಹೇಳಿದರೆ, ನೀವು ಅದನ್ನು ಮಾಡುವ ಕ್ರಮ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಕಂಠದಲ್ಲಿ ಲಿಪಿ ಬರೆಯುವುದು. ಕಾಗದಗಳು ಬಂದಾಗ ನಮ್ಮಲ್ಲಿ ಕಾಗದಗಳು ಬಂದಂಥದ್ದು ಭಾಳ ತಡವಾಗಿ, ಮೊದಲು ನಮ್ಮಲ್ಲಿ ಬಂದದ್ದು ಈ ಕೋರಿ ಕಾಗದಗಳು, ಕಚ್ಚಾ ಕಾಗದಗಳು, ನಂತರ ಉಳಿದ ಕಾಗದಗಳು. ಆಗ ಅವುಗಳಲ್ಲಿ ಬರೆಯುವಂಥ ಕಂಠ ಅಥವಾ ಅವುಗಳಲ್ಲಿ ಬರುವ ನಮ್ಮ ಇಂಕ್ಗೆ ಹಾಕುವ ಅಥವಾ ಹ್ಯಾಂಡ್ಲಿಂಗ್ ಅಂತ ಶಾಯಿಗಳು ಬೇರೆ ಇದ್ದವು. ಹಾಗೆ ಲಿಪಿಗಳು ಶಾಸ್ತ್ರದುಂಟ, ಇದನ್ನು ನೋಡದೆ ನಾವು ಎಷ್ಟೋ ಬಾರಿ ಈಗ ನಮಗೆ ಅದನ್ನು ಓದುವಾಗ, ಉದಾಹರಣೆ ನಮಗೆ ಇಲ್ಲಿ ಕನ್ನಡ ವಿಭಾಗದಲ್ಲೂ ಕೆಲವು ಹಸ್ತಪ್ರತಿಗಳನ್ನು ನಾವು ನೋಡಿದ್ದೇವೆ. ಅವುಗಳಲ್ಲಿ ನಾವು ವ್ಯತ್ಯಾಸಗಳಿರ್ತೇವೆ. ಲಿಪಿಕಾರರ ಹ್ಯಾಂಡ್ ರೈಟಿಂಗ್ ಇರ್ತಾರೆ. ಕೆಲವು ಮಂದಿ ಹ್ಯಾಂಡ್ ರೈಟಿಂಗ್ ಇವತ್ತು ಕೂಡ ನೀವು ನಮ್ಮ ಎಲ್ಲ ಪ್ರೊಫೆಸರಿಗೆ ಗೊತ್ತಿದೆ, ಪರೀಕ್ಷೆ ವ್ಯಾಲ್ಯೂಯೇಷನ್ ಮಾಡುವಾಗ ಕೆಲವು ಮಂದಿದ್ದು ಏನು ಓದಲಿಕ್ಕೆ ಆಗೋದಿಲ್ಲ. ಕೊನೆ 4-5 ಪುಟ ನೋಡಿದ ಮೇಲೆ ಆಯಿತು ಪರವಾಗಿಲ್ಲ, ಒಂದು 5 ಮಾರ್ಕ್ ಕೊಡುವ ಅಂತ ಕೊಟ್ಬಿಡ್ಬೋದು. ಯಾಕೆಂತ ಹೇಳಿದರೆ ಓದಲಿಕ್ಕೆ ಆಗೋದಿಲ್ಲಲ್ಲ ಆ ಥರದ್ದು. ಅದನ್ನು ನೀವು ಆ ಥರ ಬರೀಬೇಡಿ ಹೇಳ್ತಾ ಇರ್ತಾರೆ. ಅಂದರೆ ಏನಾಗ್ತದೆ ಅಂದರೆ, ಇದು ಲಿಪಿಕಾರರಲ್ಲಿ ವಿಚಾರ ಇದೆ. ನಾವು ಎಷ್ಟೋ ಹಸ್ತಪ್ರತಿಗಳು ಈ ಥರದ್ದಿದೆ. ಹಾಗಾಗಿ ಇದು ಒಂದು ಶಾಸ್ತ್ರಕ್ಕೆ ಬೆಳವಣಿಗೆ. ಇನ್ನೊಂದು ಬಹಳ ಮುಖ್ಯವಾದ್ದು ಭಾಷೆಯ ಬೆಳವಣಿಗೆ. ನಮ್ಮಲ್ಲಿ ಒಂದು ಕಾಲಕ್ಕೆ ಇತ್ತು ಪೂರ್ವದ ಹಳೆಗನ್ನಡ ಅಂತ ಭಾಷೆ ಇತ್ತು, ಹಳೆಗನ್ನಡ ಇತ್ತು ಅಂತ. ಇದರ ಬಗ್ಗೆ ವಿದ್ವಾಂಸರಲ್ಲಿ ಒಂದು ದೊಡ್ಡ ಚರ್ಚೆ. ಕೆ ವಿ ನಾರಾಯಣ ಅಂತ ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾರೆ ಪೂರ್ವದ ಹಳೆಗನ್ನಡ ಅಂತ ಇಲ್ಲ, ಅದು ಯಾವುದೋ ನೀವು ಸಂದಾನ್ ಪಟ್ಟಾನ್ ಅಂತ ಹೇಳಿದನ್ನು ಬರೀ ದೀರ್ಘಕ್ಕೆ ಇಟ್ಕೊಂಡೇ ಒಂದು ಭಾಷೆ ಅಲ್ಲ, ಅದು ಹಳೆಗನ್ನಡದ ಒಂದು ಹಂತ ಅಷ್ಟೇ, ಅದು ಬೇರೆ ಅಲ್ಲ ಅಂತ ಅದೊಂದು ಚರ್ಚೆ ಬೇರೆ ಇದೆ. ಆದರೆ ಶಾಸನಗಳಲ್ಲಿ ಬರುವ ಹಳೆಗನ್ನಡದ ಭಾಷೆ ಬೇರೆ, ಪ್ರಾಚೀನ ನಮ್ಮ ಚಂಪು ಕಾವ್ಯಗಳ ಹಳೆಗನ್ನಡದ ಭಾಷೆ ಬೇರೆ, ನಮ್ಮ ಮಧ್ಯಕಾಲೀನ ಕನ್ನಡಕ್ಕೆ ಬರುವ ನಡುಗನ್ನಡದಲ್ಲಿ ಹಳೆಗನ್ನಡ ಶಬ್ದ ಬರುವಂಥದ್ದು ಬೇರೆ, ಕುವೆಂಪು ಅವರ ಶ್ರೀ ರಾಮಾಯಣ ದಶಮದಲ್ಲಿ ಬರುವಂಥ ಹಳೆಗನ್ನಡದ ಭಾಷೆ. ಹಾಗೆ ಹಳೆಗನ್ನಡ ಭಾಷೆ ಅನ್ನುವಂಥದ್ದನ್ನು ನೀವು ಒಂದು ಯಾವುದನ್ನು ಫಾಸಿಲೈಸ್ಡ್ ಆದ ಭಾಷೆ ಅಲ್ಲ. ಆದ ಕಾರಣ ಆ ಭಾಷೆಯ ಸ್ವರೂಪ, ಆದ ಕಾರಣಕ್ಕಾಗಿ ಎಷ್ಟೋ ಬಾರಿ ಒಬ್ಬ ಕವಿಯ, ಈಗ ಪಂಪ ಭಾರತದ ಭಾಷೆ ಅಧ್ಯಯನವನ್ನು ಡಾಕ್ಟರ್ ಬಿ ರಾಮಚಂದ್ರ ಅವರನ್ನು ಥೀಸಿಸ್ ಪಂಪ ಭಾರತದ ಭಾಷಾ ಅಧ್ಯಯನದ ಬಗ್ಗೆ. ಅವ್ರು ಲಿಂಗ್ವಿಸ್ಟ್, ಹೈದರಾಬಾದಲ್ಲಿ ಪ್ರೊಫೆಸರ್ ಆಗಿದ್ದವರು ಬಿ ರಾಮಚಂದ್ರ ಅವರನ್ನು ಥೀಸಿಸ್ ಬರ್ತಾರೆ. ಅಂದರೆ ಒಬ್ಬ ಕವಿಯ ಭಾಷೆಯನ್ನೇ ಕುರಿತು, ಪೊಯೆಟಿಕ್ ಡಿಕ್ಷನನ್ನು ಕುರಿತು ಬರೆಯುವಂಥ ಒಂದು ಕ್ರಮ ಇದೆ. ಆದ್ದರಿಂದ ಈ ಎಲ್ಲವುಗಳನ್ನು ನೋಡಿದಾಗ ಮಾತ್ರ ನಮಗೇನಾಗ್ತದೆ ಅಂದರೆ, ಒಂದು ಕನ್ನಡದ ಭಾಷೆಯ ಬೇರೆ ಬೇರೆ ಕಾಲಕ್ಕೆ ಆದ ರೂಪಗಳು ಗೊತ್ತಾಗ್ತದೆ. ಹಾಗೆಯೇ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಯಾಕೆಂದರೆ ನನಗೆ ಈ ಕಾವ್ಯವನ್ನು ಮಾಡುವಾಗ ಅಲ್ಲಿ ನನಗೆ ಇದನ್ನು ಪಾಠ ಮಾಡಿದ್ದವರು ಪ್ರೊಫೆಸರ್ ಎಸ್ ಸಿ ಪರಮೇಶ್ವರ್ ಭಟ್ರು. ಅಲ್ಲಿ ತನ್ನ ಕಾವ್ಯದ ಬಗ್ಗೆ ಒಂದು ಮಾತು ಹೇಳ್ತಾನೆ. ಮೃದು ಪದ ಗತಿಯಿಂ ರಸಭಾವದ ಪೆರ್ಚಿಂ ಪುಣ್ಯ ವನಿತೆ ಓಲ್ ಕೃತಿ ಸೌಂದರ್ಯದ ಚಾತುರ್ಯದ ಕಣಿಯನೆ ವಿದಗ್ಧ ಬುಧಜನದ ಮನವನ್ ಅಳೆಯಲೆ ಬೇಡ. ಅಲ್ಲಿ ಕುಂದನಗಾರ ಅವರ ಟೆಕ್ಸ್ಟಿನಲ್ಲಿ ಅದು ಪಣ್ಯ ವನಿತೆಯ ಓಲ್ ಅಂತ ಇದೆ. ಅದಕ್ಕೆ ಕೆಳಗಡೆ ಈ ಪಾಠಾಂತರದ ಕೆಳಗಡೆ ಟಿಪ್ಪಣಿಯಲ್ಲಿ ಪುಣ್ಯ ವನಿತೆ ಓಲ್ ಅಂತ ಇದೆ. ಎಷ್ಟು ವ್ಯತ್ಯಾಸ ಅಂದರೆ, ಪುಣ್ಯ ವನಿತೆ ಅಂದರೆ ಮುಕ್ತಿಶ್ರೀ, ಪಣ್ಯ ವನಿತೆ ಅಂದರೆ ವೇಶ್ಯಾಸ್ತ್ರೀ. ಇಲ್ಲಿ ಅಂತಾರೆ. ಯಾಕಂದರೆ ಒಂದು ಬಹಳ ಪವಿತ್ರವಾದ ಆದಿಪುರಾಣದಲ್ಲಿ ಅದಕ್ಕೆ ನಾವು ಹೇಳಿದೆವು, ಪ್ರೊಫೆಸರ್ ಸರ್ ಯಾವುದು ಸರಿ ಅಂತ. ಅವ್ರು ನಗಾಡ್ತಾ ಹೇಳಿದರು, ನೀವು ಪುರಾಣ ಆದ ಕಾರಣ ಪುಣ್ಯವನಿತೆ ಹೇಳಿ, ನಿಜ ಹೇಳಿದಾರೆ ಅದು ಪುಣ್ಯವನಿತೆ ಆಗಿರಬೇಕು ಅಂತ ಮೆಲ್ಲಗೆ ಹೇಳಿದೆ. ಯಾಕೆಂದರೆ ವೇಶ್ಯೆ ಹಾಗೆ ಶೃಂಗಾರದ ಭಾವನೆ ಮುಕ್ತಿಶ್ರೀಗೆ ಬರುವುದಿಲ್ಲ, ಅದು ವೇಶ್ಯೆಗೆ ಮಾತ್ರ. ಆದ ಕಾರಣ ಪುಣ್ಯವನಿತೆ ಬರೋದು. ಅದಕ್ಕಾಗಿ ವೆಂಕಟಾಚಲ ಶಾಸ್ತ್ರಿಯವರು ತಮ್ಮ ಸಂಪಾದನೆಯಲ್ಲಿ ಈ ಆದಿಪುರಾಣದಲ್ಲಿ ಪುಣ್ಯವನಿತೆ ಬರೋದು ಇಟ್ಟುಕೊಂಡಿದ್ದಾರೆ. ಹೀಗೆ ನಮಗೇನಾಗ್ತದೆ, ವಿಮರ್ಶೆ ದೃಷ್ಟಿಯಿಂದ ಎರಡನ್ನು ನಾವು ವಿಮರ್ಶೆ ಮಾಡ್ಬೋದು. ಅಂದರೆ ಇದು ನೀವು ಒಂದು ಟೆಕ್ಸ್ಟಲ್ ಕ್ರಿಟಿಸಿಸಮ್ ಅಂತ ಹೇಳುವಾಗ, ಗ್ರಂಥ ಸಂಪಾದನೆಯ ಬಳಿಕ ಒಂದು ಪಠ್ಯದ ವಿಮರ್ಶೆಯನ್ನು ಮಾಡುವಾಗಲೂ, ಅಂದರೆ ಒಬ್ಬ ಭಕ್ತನ ದೃಷ್ಟಿಯಿಂದ ಅದು ಪುಣ್ಯಸ್ತ್ರೀ, ಒಬ್ಬ ರಸಿಕನ ದೃಷ್ಟಿಯಿಂದ ಪುಣ್ಯಸ್ತ್ರೀ. ಅಂದರೆ ಇದು ಬಹಳ ಮುಖ್ಯ. ನಾನು MA ವಿದ್ಯಾರ್ಥಿಗಳಿಗೆ ಸಂಸ್ಥೆ ಹೇಳ್ತಾ ಇದ್ದೇನೆ, ನೀವು ಈ ಹಳೆಗನ್ನಡ ಪದ್ಯಗಳನ್ನು ವಿಮರ್ಶೆ ಮಾಡುವಾಗ ಈ ಥರದ ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕು. ಈ ಥರದ ವ್ಯತ್ಯಾಸ ಗಮನಿಸಬೇಕು. ಉದಾಹರಣೆಗೆ ಪಂಪ ಭಾರತದಲ್ಲಿ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಅನ್ನೋ ಪದ್ಯ, ಅದಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ರು ಆ ಎಲ್ಲ ಲೇಖನಗಳ ಸಂಕಲನವನ್ನೇ ಹೊಂದಿದ್ದಾರೆ. ಅಲ್ಲಿ ಒಂದು ಪಾಠದ ವ್ಯತ್ಯಾಸ ಇದೆ. ಅದನ್ನು ಆ ಮುತ್ತುಗಳೆಲ್ಲ ಕೆಳಕ್ಕೆ ಬಿದ್ದಾಗ ಇದನ್ನು ಆಯ್ವುದು ಅಂತ ಒಂದು ಪಾಠ, ಇದನ್ನು ಏವುದು ಅಂತ ಒಂದು ಪಾಠ. ಆ ಇಡೀ ಪಾಠದಲ್ಲಿ ಏನಾಗ್ತದೆ ಅಂದರೆ, ಇದು ಯಾರೋ ಹೆಕ್ಕಬೇಕು ಅಂತ ಹೇಳುವುದು, ಇದನ್ನು ಏನು ಮಾಡಬೇಕು ಅಂತ ಹೇಳುವುದು. ಇದರಲ್ಲಿ ಪಗಡೆ ಅದನ್ನು ನೆತ್ತವನ್ನಾಡಿದ್ದು
ದುರ್ಯೋಧನ ಮತ್ತು ಭಾನುಮತಿಯೋ, ಕರ್ಣ ಮತ್ತು ಭಾನುಮತಿಯೋ ಅಂತ ವ್ಯಾಖ್ಯಾನ ಬರ್ತದೆ. ಬರೀ ಒಂದು ಪಾಠದ ವ್ಯತ್ಯಾಸದಿಂದ. ಹಾಗಾಗಿ ಏನಾಗ್ತದೆ ಅಂದರೆ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಒಂದು ಪದ್ಯವನ್ನು. ಹಾಗಾಗಿ ನಾವು ಎಷ್ಟೋ ಬಾರಿ ಪಾಠಾಂತರಗಳಲ್ಲಿ ಒಂದನ್ನು ಇಟ್ಕೊಳ್ಬೇಕಾಗಿಲ್ಲ ಅನ್ನುವುದು ಒಂದು ವಾದ ಇದೆ, ಅದು ಸರಿ ಕೂಡ. ಆದರೆ ಎಲ್ಲ ಕಡೆಯಲ್ಲೂ ಆ ಥರ ಆಗುವುದಿಲ್ಲ. ಎಷ್ಟೋ ಬಾರಿ ತಪ್ಪಾಗಿ ಒಬ್ಬ ಬರೀತಾರೆ, ಅವನಿಗೆ ಆ ಭಾಳ ಕಷ್ಟ ಶಬ್ದ ಅರ್ಥ ಆಗೋದಿಲ್ಲ. ಅದು ಸಂಪಾದನೆಯಲ್ಲಿ ಅದಕ್ಕೆ ಒಂದು ನಿಯಮನೇ ಇದೆ. ಅವರೇನು ಮಾಡ್ತಾರೆ, ಅದು ಅರ್ಥ ಆಗದ ಕಾರಣ ಇನ್ನು ಯಾವುದೋ ಒಂದು ಬೇರೆ ಶಬ್ದ ಬಳಸ್ತಾರೆ. ಆಗ ನಾವು ಯಾವುದನ್ನು ಬಳಸಬೇಕು? ನಾನು ಇನ್ನೊಂದು ಸಣ್ಣ ಉದಾಹರಣೆಯನ್ನು ಇಲ್ಲಿ ಕೊಡಬೇಕು. ಯಾಕೆಂದರೆ ನಾನು ಅದೇ ಜರ್ಮನಿಯಲ್ಲಿ ಕನ್ನಡ ಪಾಠ ಮಾಡೋದ್ರ ಬಗ್ಗೆ ಪ್ರಸ್ತಾವ ಮಾಡಿದರು. ನಾನು ಮತ್ತು ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಇಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು, ನಾವು ಈ ಪ್ರಾಚೀನ ಕನ್ನಡ ಕಾವ್ಯಗಳ ಆಯ್ದ ಭಾಗಗಳ ಇಂಗ್ಲೀಷ್ ಅನುವಾದ ಮಾಡಿ ಒಂದು ಪುಸ್ತಕ ಹೊಂದಿದ್ದೇವೆ, ಕ್ಲಾಸಿಕಲ್ ಕನ್ನಡ ಪೊಯೆಟ್ರಿ ಆ್ಯಂಡ್ ಪ್ರೋಸ್ ಎ ರೀಡರ್ ಅಂತ. 2015ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಅದನ್ನು ಪ್ರಕಟ ಮಾಡಿದೆ. ಜರ್ಮನಿಯಲ್ಲಿ, ಯುರೋಪಿನಲ್ಲಿ ಬಹಳ ಪ್ರಸಿದ್ಧ, ಎಲ್ಲರೂ ಅದನ್ನು ಈ ಕನ್ನಡದ ಪ್ರಾಚೀನ ಸಾಹಿತ್ಯದ ಬಗ್ಗೆ ಆ ಪುಸ್ತಕವನ್ನು ರೆಫರ್ ಮಾಡ್ತಾರೆ. ನಾವು ಅದನ್ನು ಅನುವಾದ ಮಾಡುವಾಗ ನಮಗೆ ಅನೇಕ ಸಮಸ್ಯೆ ಬಂತು. ಪಂಪ ಭಾರತದ ಆದಿಪುರಾಣ, ರನ್ನನ ಗದಾಯುದ್ಧ, ನಾಗಚಂದ್ರನ ರಾಮಾಯಣ, ಆಮೇಲೆ ಜನ್ನ ಯಶೋಧರ ಚರಿತ್ರೆ ಮುಂತಾದವುಗಳು. ಒಂದು ಪದ್ಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಜನ್ನ. ಅದು ನನಗೂ ಸಿ ಎನ್ ಆರಿಗೂ ಸ್ವಲ್ಪ ಸಣ್ಣ ವಿದ್ವತ್ತಿನ ಜಗಳ ಆದಂಥ ಒಂದು ಸಂದರ್ಭ. ಯಾಕಂದ್ರೆ ನಾವು ಯಾವಾಗಲೂ ಈ ಪದ್ಯ ಅನುವಾದ ಮಾಡಿದಾಗ ಅವರೊಂದು ಇಂಗ್ಲೀಷ್ ಅನುವಾದವನ್ನು ಡ್ರಾಫ್ಟ್ ಕೊಡ್ತಾಯಿದ್ರು, ನಾನು ಅದು ಸರಿಯಾಗದೇ ಇದ್ದರೆ ಅದಕ್ಕೆ ಬೇರೆ ಪ್ರತಿಕ್ರಿಯೆ ಕೊಡ್ತಾಯಿದ್ದೆ. ಈ ಥರ ಆಗ್ತಾಯಿದೆ. ಇದು ಈ ವೈಶಂಪಾಯನ ಸರೋವರಕ್ಕೆ ಹೋಗುವ ಮೊದಲು ಭೀಷ್ಮ ದುರ್ಯೋಧನಲ್ಲಿ ಕೊನೆಗೆ ಹೇಳ್ತಾ ಇರೋದು, ಮಗು ನೀನು ಸಂಧಾನ ಮಾಡಿಕೋ ಪಾಂಡವರ ಜೊತೆಗೆ ಅಂತ. ಆಗ ಸುಯೋಧನ ಭೀಷ್ಮರಲ್ಲಿ ಹೇಳುವಂಥ ಮಾತು ಏನಂದರೆ, ಅದು ಹೇಳ್ತಾನೆ ಈತ, ಅದು 5ನೇ ಆಶ್ವಾಸದಲ್ಲಿ ಬರುವಂಥದ್ದು, ಕಲಿಗಂ ಶಂಕೆಯೇ ಚಾಗಿಗಂ ಬೆರಗೆ ಮೇನ್ ಕಟ್ಟಾಳ್ ನೆರಂಪಾರುವನೆ ಕುಲಜಂಗಂ ಮರುವಾಳೆ ಸಜ್ಜನಿಕೆಗಂ ಕಳ್ಪೋಜೆಯೇ ಧರ್ಮಿಗಂ ಕೊಲೆಯೇ ಮಂತ್ರಿಗಂ ಇಚ್ಛಕಾರತನವೇ ತಕ್ಕಂ ಪಿಸುಣ್ಬೇಣ್ಬನೆ ಚಲಮಂ ಗಂಡುಮಂ ಆ ಅಪ್ಪು ಕೈವನೆ ಎನಗಂ ಆ ಕೌಂತೆಯರೊಳು ಸಂಧಿಯಲ್ಲಿ. ಇಲ್ಲಿ ಏನಾಗ್ತದೆ ಅಂದರೆ, ಎಲ್ಲ ಕಡೆಯಲ್ಲಿ ಕೂಡ ಒಬ್ಬ ಶ್ರೇಷ್ಠ ವ್ಯಕ್ತಿ ಆತ ಅಧಪತನಕ್ಕೆ ಹೋಗುವುದನ್ನು ಈತ ಹೇಳ್ತಾ, ನಾನೀತನಾಗಬೇಕೇ ಅಂತ ಸುಯೋಧನ ಕೇಳೋ ಪ್ರಶ್ನೆ. ಅಲ್ಲಿ ಹೇಗೆ ಇದೆ, ಕಲಿಗಂ ಶಂಕೆಯೇ, ವೀರನಿಗೆ ಸಂಶಯ ಬರ್ತದ, ಚಾಗಿಗಂ ಬೆರಗೆ ಅಥವಾ ಕಟ್ಟಾಳ್ ಪೆರಂನಾರು, ಒಬ್ಬ ವೀರ ಇನ್ನೊಬ್ಬರ ಸಹಾಯ ಕೇಳ್ತಾನೆ ಅಂತ. ಅಲ್ಲಿ ನಮಗೆ ಸಮಸ್ಯೆ ಬಂದದ್ದು ಕುಲಜಗಂ ಮರುವಾಳೆ. ಅನೇಕ ಸಂಪಾದನೆ, ಇನ್ನು ಅನೇಕರಿಗೆ ಗೊತ್ತಿರುವ ಸಾಹಸಭೀಮ ವಿಜಯದ ಟೆಕ್ಸ್ಟ್ ಸಿಕ್ಕಿದ್ದು 1.5 ಮಾತ್ರ, ಹಸ್ತಪ್ರತಿ 1.5 ಮಾತ್ರ. ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ನಿಮ್ಮ ವಿಭಾಗವನ್ನು ಮೊದಲು ಆರಂಭ ಮಾಡಿದ ಸುಬ್ರಾಯ ಭಟ್ರು ಅದರ ಬಹಳ ದೊಡ್ಡ ವಿದ್ವಾಂಸರು, ಅದರ ಬಗ್ಗೆ ಅವರು ವ್ಯಾಖ್ಯಾನ ದೊಡ್ಡ ಪುಸ್ತಕ ಬರೆದಿದ್ದಾರೆ. ಅಲ್ಲಿ 1.5 ಹಸ್ತಪ್ರತಿಯ ಕಾರಣ ನೀವು ತೀನಂಶಿಯವರ ಗದಾಯುದ್ಧ ಸಂಗ್ರಹದಲ್ಲಿ ಕೂಡ ಉದ್ದಕ್ಕೂ ಸ್ಕ್ವೇರ್ ಬ್ರ್ಯಾಕೆಟ್ ಅಂದರೆ ಅದು ಏನು ಗೊತ್ತಾಗದ ಕಾರಣ ಸಂಪಾದಕರು ಊಹಿಸಿಕೊಂಡು ಪಾಠ ಅದಕ್ಕೆ ಕಂಸಿನಲ್ಲಿ ಹಾಕ್ತಾರೆ ಸ್ಕ್ವೇರ್ ಬ್ರ್ಯಾಕೆಟ್. ಅಂದರೆ ತೀನಂಶಿಯವರಿಗೆ ಅನೇಕ ಬೇರೆ ಅರ್ಥ ಆಗದಿರುವುದು ಮತ್ತು ಅನೇಕ ಪಾಠಗಳು. ಇಲ್ಲಿ ಏನಾಯಿತು ಅಂದರೆ, ಹೆಚ್ಚಿನ ಕಡೆಯಲ್ಲಿ ಒಬ್ಬ ಕುಲಜನಿಗೆ, ಒಳ್ಳೆಯ ಕುಲದಲ್ಲಿ ಜನಿಸಿದವನಿಗೆ ಮರುವಾಳ್, ಅದು ಅನಂತರಂಗಾಚಾರ ಗದ್ಯಾನವದಲ್ಲಿ ಮರುವಾಳ್ ಅಂತ ಇತ್ತು. ಸಿ ಎನ್ ಆರ್ ಅದಕ್ಕೆ ವೆದರ್ ಎ ಹೀರೋ ಕ್ಯಾನ್ ಹ್ಯಾವ್ ಎ ಪರ್ಸನ್ ಹೂ ಹ್ಯಾಸ್ ಬಾರ್ನ್ ಇನ್ ಎ ಗುಡ್ ಫ್ಯಾಮಿಲಿ ಕ್ಯಾನ್ ಹ್ಯಾವ್ ಎ ರೀಬರ್ತ್ ಅಂತ ಹೇಳಿದ್ರು. ಮರುಬಾಳ್ ಅಂದರೆ ರೀಬರ್ತ್. ನನಗೆ ಸರಿ ಕಾಣಲಿಲ್ಲ. ಯಾಕಂತ ಹೇಳಿದರೆ, ಎಲ್ಲ ಕಡೆಗಳಲ್ಲಿ ಏನಾಗ್ತದೆ ಅಂದರೆ ಅವನು ಇರುವುದಕ್ಕಿಂತ ಒಂದು ಕೆಳಮಟ್ಟಕ್ಕೆ ಹೋಗುವಂಥದ್ದು. ಇಲ್ಲಿ ಮತ್ತೆ ಒಬ್ಬ ಕುಲಜಂಗೆ ಮರುವಾಳೆ, ಆತನಿಗೆ ಮರುಜನ್ಮವೇ ಅನ್ನುವಂಥದ್ದು ಆಗುವುದಿಲ್ಲ. ಆಗ ನನಗೆ ಉಳಿದೆಲ್ಲ ಸರಿ ಇತ್ತು. ಕೊನೆಗೆ ನಾನೇನು ಮಾಡಿದೆ, ಅದರ 2-3 ಪಟ್ಟಿಗಳನ್ನು ನೋಡಿದೆ. ಒಂದರಲ್ಲಿ ಮರೆವಾಳ್ ಅನ್ನುವ ಒಂದು ಪಾಠ ಇತ್ತು. ಮರೆವಾಳ್ ಅನ್ನುವುದಕ್ಕೆ ನೋಡಿ, ಮರೆವಾಳ್ ಅಂತ ಹೇಳಿದರೆ ಅಡಲ್ಟರಿ ಅಂತ, ವೇಶ್ಯ ಸಂಘ ಮಾಡುವುದು ಅಂತ, ಕೆಳಮಟ್ಟಕ್ಕೆ ಹೋಗುವುದು. ಆದ ಕಾರಣ ಒಳ್ಳೆಯ ಕುಲದವನು ವೇಶ್ಯ ಸಂಘ ಮಾಡುತ್ತಾನೆಯೇ. ಕೊನೆಗೆ ರಾಮಚಂದ್ರ ಒಪ್ಕೊಂಡ್ರು. ನನಗೆ ಒಂದು ಸಂತೋಷ ಅಂದರೆ ಅವರನ್ನು ಒಪ್ಪಿಸಿ ಭಾಳ ಕಷ್ಟ, ಒಪ್ಕೊಂಡ್ರು. ಕೊನೆಗೆ ವೆದರ್ ಎ ಪರ್ಸನ್ ಬಾರ್ನ್ ಇನ್ ಎ ಗುಡ್ ಫ್ಯಾಮಿಲಿ ಕ್ಯಾನ್ ಗೋ ಫಾರ್ ಅಡಲ್ಟರಿ ಅಂತ ನಾವು ಅನುವಾದ ಮಾಡಿದ್ದೆವು. ಭಾಳ, ಯಾಕಂದರೆ ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಎಷ್ಟೋ ಬಾರಿ ಸಂಪಾದನೆಯಲ್ಲಿರುವ ಸಣ್ಣ ಪಾಠಾಂತರಗಳನ್ನು ನಾವು ಪರಿಶೀಲಿಸದೆ ಸುಮ್ಮನೆ ಮುಂದಕ್ಕೆ ಹೋಗ್ತಾರೆ. ಏನಾಗ್ತದೆ ಅಂತ ಹೇಳಿದರೆ, ಅನೇಕ ಬಾರಿ ನಮಗೆ ಒಂದು ಕಾವ್ಯದ ನಿಜವಾದ ಅರ್ಥವನ್ನು ಪಡೀಲಿಕ್ಕಾಗೋಲ್ಲ. ಹಾಗಾಗಿ ಸಾಹಿತ್ಯ ವಿಮರ್ಶೆ ಅಂತ ನೀವು ಏನು ಹೇಳ್ತೀರೋ, ಈಗ ಮುಂದೆ ನಟರಾಜ್ ಬುಧಾಳ್ ಅದನ್ನು ಚೆನ್ನಾಗಿ ವಿವರಿಸ್ತಾರೆ. ನಾವು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳುವಾಗಲೂ ಕೂಡ
ನಮಗೆ ಎಷ್ಟೋ ಬಾರಿ ಏನಾಗ್ತದೆ, ಉದಾಹರಣೆಗೆ ಪಂಪ ಭಾರತದ ಒಂದು ಮಾತು ಬರ್ತದೆ, ಅದನ್ನು ಕಲಬುರಗಿ ಚೆನ್ನಾಗಿ ವಿವರಿಸಿದರು. ಯಾವುದು? ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳ ನಭಕ್ಕೆತ್ತದೆ, ಬಂದು ತನ್ನ ಮೊರವಕ್ಕಡೆ ಕಾಯದೆ ಇರುವವನು ಅಜಾಂಡವೆಂಬುದೊಂದು ಅತ್ತಿಯ ಪಣ್ಣೊಳಿರ್ಪ ಹುಳುವಲ್ಲದೆ ಮಾನಸನೆ ಮುರಾಂತಕ. ಅಲ್ಲಿ ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳ ನಭಕ್ಕೆತ್ತದೆ ಅನ್ನೋದಕ್ಕೆ ಅನೇಕ ಬಾರಿ ನಾವೆಲ್ಲ ಪಾಠ ಮಾಡ್ತಾ ಇದ್ದೀವಿ. ಅಂದರೆ ಶತ್ರುಗಳು ಸೈನ್ಯ ಎನ್ನುವ ಒಂದು ಸಮೂಹ ಬಂದಾಗ ಅದನ್ನು ಬೇರು ಸಹಿತ ಕಿತ್ತು ಆಕಾಶಕ್ಕೆ ತೋರಿಸುವುದು ಅಂತ. ಒಂದು ಬಾರಿ ನಾವು ಧಾರವಾಡದಲ್ಲಿ ಸೆಮಿನಾರ್ನಲ್ಲಿ ಆಕಾಶಯಾನ ಪಕ್ಕದಲ್ಲಿ ಇದನ್ನು ಕಲಬುರಗಿ ಹೇಳಿದರು. ಹಾಗಲ್ಲ, ಯಾವುದೇ ಒಂದು ಗಿಡವನ್ನು ಕಿತ್ತು ಅದರ ಬೇರನ್ನು ಆಕಾಶಕ್ಕೆ ತೋರಿಸಿದರೆ ಆ ಗಿಡ ಸತ್ತು ಹೋಗ್ತದೆ ಅಂತ ಒಂದು ನಂಬಿಕೆ ಇದೆ, ಅದು ಜನಪದ ನಂಬಿಕೆ. ಅದಕ್ಕೆ ನಾವು ಅದನ್ನು ಮಾಡದೆ ಬರೀ ಶತ್ರುಗಳನ್ನು ಸಂಹಾರ ಮಾಡಿದೆ ಅಂತ ಅರ್ಥ ಆಗುವುದಿಲ್ಲ ಅಂತ ನಾನು ಹೇಳ್ತಾರೆ. ದಟ್ ಈಸ್ ದಿ ಇಂಟರ್ಪ್ರಿಟೇಷನ್. ಹಾಗಾಗಿ ನಾವು ಈ ಸಂಪಾದನೆಯನ್ನು ಕೇವಲ ಒಂದು ಓಲೆಗರಿಯಲ್ಲಿ ಒದ್ದಾಡುವುದು ಅಂತ ನೋಡದೆ ಅದರಿಂದ ಒಂದು ಸಾಂಸ್ಕೃತಿಕ ಒಳನೋಟ ಹೇಗೆ ಬರ್ತದೆ ಅನ್ನುವುದು ನೋಡುವುದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಹೀಗಾಗಿ ನಮಗೆ ಮಧ್ಯಕಲೆಗೆ ಬಂದಾಗ ವಚನಗಳ ಒಂದು ಸಂಪಾದನೆ ಬಹಳ ಸಮಸ್ಯಾತ್ಮಕ. ಯಾಕೆಂದರೆ ನಾನು ಹೇಳ್ತಾ ಇರೋದು, ನಾನು ಜನಪದದ ಬಗ್ಗೆ ಆಮೇಲೆ ಬರ್ತೇನೆ, ಈ ಲಿಖಿತವಾದ ಪಠ್ಯಗಳು ನಮ್ಮ ಹಳಗನ್ನಡ ಈ ಥರವುಗಳು ಮತ್ತು ಮೌಖಿಕ ಪರಂಪರೆಗಳ ನಡುವೆ ಬರುವಂಥವುಗಳು ಅವು ವಚನಗಳು ಮತ್ತು ಕೀರ್ತನೆ ಉಗಾಬಗಗಳು. ಅವುಗಳು ಮೌಖಿಕ ಮತ್ತು ಅದಿಂದ ಲಿಖಿತಕ್ಕೆ ಬಂದವುಗಳು. ಆನ ಒಲಿದಂತೆ ಹಾಡುವೆ ಅಂತ. ಹಾಗಾಗಿ ಏನಾಗಿದೆ ಅಂದರೆ ಅದನ್ನು ಬಹಳ ಮಂದಿ ಅನುಮಂಟಪದಲ್ಲಿ ಹೇಳ್ತಾ ಇರುವಾಗ ಅದನ್ನು ಬರೀತಾ ಇದ್ದರು ಅನ್ನುವಂಥ ಮಾಹಿತಿಗಳು ಸಿಗ್ತದೆ. ಅದಕ್ಕೆ ಅವರ ಅನೇಕ ಬಾರಿ ಹೆಸರುಗಳೇ ಬರ್ತವೆ. ಸ್ವರವಚನಗಳು ಅಂತ ಇವೆ, ಅದನ್ನು ಕಲಬುರಗಿ ಎಡಿಟ್ ಮಾಡಿದೆ. ಸ್ವರವಚನಗಳು ಇವೆಲ್ಲವುಗಳು ಸ್ವರ ಸಹಿತ ಅದಕ್ಕೆ ಒಂದು ವಚನಗಳ ರೂಪದವು. ಇವೆಲ್ಲವುಗಳಲ್ಲಿ ಏನಾಗ್ತದೆ, ಪಾಠಾಂತರಗಳು ಬರ್ತಾ ಹೋಗ್ತವೆ. ಹಾಗಾಗಿ ಅನೇಕ ಬಾರಿ ಕೂಡಲ ಸಂಗಮ ದೇವ ಅಂತ ಅಂಕಿತವುಳ್ಳಂತಹ ಎಲ್ಲವುಗಳು ಬಸವಣ್ಣ ಅನ್ನೋದು ಅಲ್ಲ, ಅಥವಾ ಚನ್ನಮಲ್ಲಿಕಾರ್ಜುನ ಅಂತ ಅಂಕಿತವುಳ್ಳ ಎಲ್ಲವುಗಳು ಅಕ್ಕ ಮಹಾದೇವದಲ್ಲ. ನಾನು ಈಗ ನಮ್ಮ ನಡುವೆ ಇಲ್ಲದಿರುವ ಇಬ್ಬರು ಹಿರಿಯರ ಬಗ್ಗೆ ಒಂದಿನ ನನಗೆ 1-2 ವರ್ಷ ಹಿಂದೆ ಏರಿಯ ಲಕ್ಷ್ಮೀನಾರಾಯಣ ಅವರು ಫೋನ್ ಮಾಡಿದರು. ಅವ್ರಿಗೆ ಏನಾದ್ರು ಸಂಶಯವೆಂದು ಫೋನ್ ಮಾಡ್ತಾರೆ. ಒಂದು ವಚನ, ಇದು ಕೂಡಲ ಸಂಘ ಬರ್ತದೆ, ಇದು ವಚನ ಯಾರು ಅಲ್ಲಿ ಕೂಡಲ ಸಂಘ ಅಲ್ಲ, ಬೇರೆ ಯಾವುದೋ ಅಂಕಿತ ಇದೆ, ಯಾರ ವಚನ ಅಂತ. ಸಾಮಾನ್ಯ ನಾನು ವಚನ ಸಾಹಿತ್ಯದ ಸ್ಕಾಲರ್ ಅಲ್ಲ, ನಿಜ ಹೇಳಬೇಕಾದ್ರೆ ನಾನು ಪಾಠ ಮಾಡಿದ್ದೇನೆ ಅಷ್ಟೇ. ನಾನು ನಿಮಗೆ ಸಂಜೆ ಅಥವಾ ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದೆ. ಕಲಬುರಗಿಯವರಿಗೆ ಫೋನ್ ಮಾಡಿದೆ. ಕಲಬುರಗಿ ಹೇಳಿದರು, ರೈಯವರನ್ನು 1 ಗಂಟೆ ಬಿಟ್ಟು ಫೋನ್ ಮಾಡ್ತೀರಾ ಅಂತ. ಆಯ್ತು ಸರ್ ಅಂತ ಹೇಳಿದ್ರು. ಮಾಡಿ ಹೇಳಿದ್ರು, ಇಲ್ಲ ಅದು ಇದು ತಪ್ಪಾಗಿದೆ, ಎಡಿಟಿಂಗ್ ತಪ್ಪಾಗಿದೆ, ಅದು ಬಸವಣ್ಣನದಲ್ಲ, ತಪ್ಪಾಗಿದೆ, ಅದು ಇಂಥವನ್ನದು ಅಂತ ವಚನಕಾರ ಹೇಳಿದರು. ನಾನು ಆಮೇಲೆ ಅದನ್ನು ಹಿರಿಯರಿಗೆ ಹೇಳಿದ್ದೆ. ಅದು ಹೇಳ್ತಾ ಇರೋದು ವಿದ್ವತ್ತು ಅನ್ನೋದು ಹೇಗಿದೆ ಅಂದರೆ, ಹೇಳಿದ ಕೂಡಲೇ ಉತ್ತರ ಕೊಡೋ ತಟ್ಟಂತ ಹೇಳಿ ಅನ್ನುವಂಥದ್ದು ವಿದ್ವತ್ತು ಆಗುವುದಿಲ್ಲ. ವಿದ್ವತ್ತಿನ ಹಿಂದೆ ನಾವು ಎಷ್ಟೋ ಶ್ರಮ ದುಡಿಮೆ ಬೇಕು. ವಚನಗಳಲ್ಲಿ ಈ ಥರದ್ದು ಬಹಳ ಆಗಿವೆ. ಆದ ಕಾರಣ ಸುಮಾರು ಇಷ್ಟು ಸಂಪುಟಗಳನ್ನು ತರುವಾಗಲೂ ಕೂಡ ನೀವು ನೋಡಿರ್ಬೋದು, ಎಷ್ಟೋ ಬಾರಿ ಅದೇ ಸಮಯ ಕೀರ್ತನೆಗಳು ಕೂಡ ಪುರಂದರದಾಸರನ್ನು ಕನಕದಾಸರಿಗೆ ಅಥವಾ ಯಾರಿಗೂ ಹಾಕುವಂಥದ್ದು, ತತ್ವಪದಗಳಲ್ಲಿ ಇದೆ. ಕೃಷ್ಣಾಳ್ ಶರೀಫ್ರದನ್ನು ಬೇರೆ ಯಾವುದಕ್ಕೂ ಯಾರಿಗೂ ಹಾಕುವಂಥದ್ದು. ಇದು ಮೌಖಿಕ ಪರಂಪರೆಯಲ್ಲಿ ಆಗ್ತಾ ಹೋಗ್ತದೆ, ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಏನಾಗಿದೆ, ಮೌಖಿಕ ಪರಂಪರೆ ಆಗ್ತಾ ಇರುವಾಗಲೂ ಕೂಡ ಎಲ್ಲ ಒಂದು ಕಡೆ ಯಾರದು ಅನ್ನುವುದನ್ನು ಗುರುತಿಸುವ ಕೆಲಸವೂ ಕೂಡ ನಮಗೆ ಮುಖ್ಯವಾಗುತ್ತದೆ. ಅದಕ್ಕಾಗಿ ನಾನು ಅದನ್ನು ಹೆಚ್ಚು ಹೇಳ್ತಾ ಇಲ್ಲ. ಮೌಖಿಕ ಕಾವ್ಯಗಳ ಬಗ್ಗೆ ಬರುವಾಗ ನಾವೆಲ್ಲ ಕಂಡ ಹಾಗೆ ಮೌಖಿಕ ಕಾವ್ಯಗಳಲ್ಲಿ ನಮ್ಮ ತತ್ವ ಸಂಪಾದನೆದ್ದು ಬೇರೆ. ಪ್ರತಿ ಒಂದು ಬಾರಿ ಒಬ್ಬ ಕವಿ ಅಥವಾ ಒಬ್ಬ ಕವಯಿತ್ರಿ ಹೇಳುವಂತಹದ್ದು ಒಂದು ಪಠ್ಯ. ಅದೇ ಒಂದು ಕಥನವನ್ನು ಇನ್ನೊಬ್ರು ಹೇಳಿದ ಇನ್ನೊಂದು ಪಠ್ಯ, ಮತ್ತೊಬ್ರು ಹೇಳಿದ ಮತ್ತೊಂದು ಪಠ್ಯ, ಅಥವಾ ಒಬ್ಬರೇ ಅದನ್ನು ಇವತ್ತು ಹೇಳಿದವರು ಇನ್ನೊಂದು ವರ್ಷದ ನಂತರ ಹೇಳಿದರೆ ಅದು 2ನೇ ಪಠ್ಯ. ಇದು ಯಾಕೆ ಅಂತ ಹೇಳಿದರೆ, ನಾನು ಒಂದು ಉದಾಹರಣೆ ಚಿನ್ನಪ್ಪಗೌಡಿದ್ದ ಕಾರಣ ಅವರಿಗೆ ಗೊತ್ತಿರೋದು ಹೇಳ್ತಾ ಇದ್ದೇನೆ. ಸಿರಿ ಕಾವ್ಯದ ಬಗ್ಗೆ ನಾನು ಈಗಿನ 2 ಸಂಶೋಧನೆಗಳನ್ನು ಅದನ್ನು ನಿಮ್ಮ ಗಮನ ಇಲ್ಲದ ಕಾರಣ ಅದು ಪ್ರಕಟ ಆಗಿಲ್ಲ. ಒಂದು ಕಳೆದ ತಿಂಗಳು ತಾನೇ ಮೇಯಲ್ಲಿ ನನಗೆ ಚಿನ್ನಪ್ಪಡಿ ಗೊತ್ತು, ಅವಳು ಜರ್ಮನ್ ಆಕೆ MA ಮಾಡಿ ಈ ಸಿರಿ, ಮಲೆಮಹದೇಶ್ವರ ಮತ್ತು ಕೋಡುದಬ್ಬು ಇಟ್ಟುಕೊಂಡು ದಿ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ಪಾಡ್ದನಾಸ್ ಅಂತ, ಪಾಡ್ದನ ಸಿರಿ, ಕೋಡುದಬ್ಬು ಆ್ಯಂಡ್ ಕನ್ನಡ ಮಲೆಮಹದೇಶ್ವರ ಅವಳು ಥೀಸಿಸ್ ಸಬ್ಮಿಟ್ ಮಾಡಿದ್ದು. ನಾನು ಅದರ ಕೋಗೈಡ್ ಆಗಿದ್ದೆ ಮತ್ತು ವ್ಯಾಲ್ಯೂವರ್ ಆಗಿದ್ದೆ. ನನ್ನ ಹತ್ರ ಥೀಸಿಸ್ ನನ್ನ ಹತ್ರ ಇದೆ, ಇಂಗ್ಲೀಷಲ್ಲಿದೆ. ಅದರ ಮೊದಲು ಅಶೋಕ್ ಆಳ್ವ ಸಿರಿ ಕಾವ್ಯಾವಲೋಕನದಲ್ಲಿ ಮಾಡಿ, ಅವು 2 ಒಂದೇ ಅಲ್ಲ, ಬೇರೆ ಬೇರೆ ಟೆಸ್ಟ್ಗಳು. ನಮಗೀಗ ಇರುವಂಥ ಪ್ರಕಟವಾದ ಟೆಸ್ಟ್ಗಳು 5-6 ಇವೆ. ಆದರೆ ಪ್ರಕಟವಾಗದ ಒಂದು 6 ಇವೆ. ಒಟ್ಟು 12 ಪಠ್ಯಗಳಿವೆ.
ಆ ಪ್ರಕಟವಾಗದ 3 ಪಠ್ಯಗಳು ಪೀಟರ್ ಕ್ಲಾಸ್ ಅನ್ನೋರು ಅವರು ತೀರಿ ಹೋದರು. ಅವರು 70 ದಶಕದಲ್ಲಿ ಸಂಗ್ರಹ ಮಾಡಿದ್ದು ಎಲ್ಲೂ ಪ್ರಕಟ ಆಗಿಲ್ಲ. ಅದನ್ನು ಈ ಪೌಲಿನೆ ಅನ್ನುವ ಜರ್ಮನ್ ಹುಡುಗಿ ತನ್ನ ಥೀಸಿಸಲ್ಲಿ ಪೂರ್ತಿ ಬಳಸ್ಕೊಂಡಿದ್ದಾಳೆ. ನಮ್ಗೆ ನೋಡಿದರೆ ಅನೇಕ ಸಿರಿಯ ಕತೆ ಒಂದೇ ಇರ್ಬೋದು, ಆದರೆ ಟೆಕ್ಸ್ಟ್ಗಳು ಬೇರೆಯೇ ಟೆಕ್ಸ್ಟ್. ನನಗೇನಾಯ್ತು ಅಂದರೆ, ಈಗ ನಾವು ಒಂದೇ ವಸ್ತುವಿನ ಬಗ್ಗೆ ಪಠ್ಯ ಒಂದೇ ಇದೆ ಅನ್ನುವ ಭಾವನೆ ಸಂಪೂರ್ಣ ಉಳಿದೋಗ್ತದೆ. ಯಾಕೆಂದರೆ ಅನೇಕ ಆಲೋಚನೆಗಳು, ಕ್ರಮಗಳು, ಅದರ ವರ್ಲ್ಡ್ ವ್ಯೂ ಉಂಟಲ್ಲ, ಸಂಪೂರ್ಣ ಬೇರೆ ಇದೆ. ಹಾಗಾಗಿ ಮಲೆ ಮಹದೇಶ್ವರನ ಮೊದಲ ಬಾರಿ PK ರಾಜಶೇಖರ್ ಅವರು ಅದನ್ನು ಎಡಿಟ್ ಮಾಡಿದಾಗ ಅವರ ಮೇಲೆ ಟೀಕೆಗಳು ಬಂದವು. ಯಾಕೆ ಟೀಕೆಗಳು ಬಂದವು ಅಂತ ಹೇಳಿದರೆ, ಅವರೇನು ಮಾಡಿದರು ಅಂದರೆ, ಮಲೆ ಮಹದೇಶ್ವರ ಅನ್ನುವುದು ಕನ್ನಡದ ಒಂದು ಬಹಳ ದೊಡ್ಡ ಜನಪದ ಮಹಾಕಾವ್ಯ, ಇನ್ನೊಂದು ಮಂಟೇಸ್ವಾಮಿ. ಅನೇಕ ಮಂದಿ 2-3 ಮಂದಿಯಿಂದ ಸಂಗ್ರಹ ಮಾಡಿದ್ದೆಲ್ಲವನ್ನು ಬೇರೆ ಬೇರೆ ಭಾಗ ಸೇರಿಸಿ ಜೋಡಿಸಿ ಒಂದು ಟೆಕ್ಸ್ಟ್ ತಯಾರು ಮಾಡಿದರು. ಅದನ್ನೇನು ಮಾಡ್ಯಾರ, ಅಂದರೆ ಎಡಿಟಿಂಗ್ ಅಂತ ಹೇಳಿದರೆ ಮುಖ್ಯವಾದ ಭಾಗವನ್ನು 2-3 ಮಂದಿ ಹಾಡಿದ್ದನ್ನು ಸೇರಿಸಿ ಒಂದು ಟೆಕ್ಸ್ಟ್ ಮಾಡಿದರು. ಅದು ಟೀಕೆಗೆ ಒಳಗಾಯಿತು. ನಾನು ಆ ಕಾಲಕ್ಕೆ ಜೀಶಂಪ್ ಅವರೇ ಅದರ ಬಗ್ಗೆ ಟೀಕೆ ಮಾಡಿದ ನನ್ನ ನೆನಪಿದೆ. ಈ ಮಾದರಿ ಒಂದು ಫಿನ್ಲೆಂಡಿನಲ್ಲಿ ಕಲೇವಾಲ ಕಾವ್ಯದ ಎಡಿಟಿಂಗ್ನಲ್ಲಿ ಇತ್ತು. ಇವತ್ತು ನಾವು ಅದನ್ನು ಮಾದರಿ ಅಂತ ಹೇಳ್ತಾ ಇಲ್ಲ. ಎಲಿಯಾಸ್ ಲೆನ್ರೋಟಿ ಎನ್ನುವಾತ 1846ರಲ್ಲಿ ಆತ ಕಲೇವಾಲ ಅನ್ನುವ ಫಿನ್ಲೆಂಡಿನ ಮಹಾಕಾವ್ಯವನ್ನು ಮಾಡುವಾಗ ಅದು ಒಂದು ಕಾವ್ಯ ಒಬ್ಬರಿಂದ ಹಾಡಿದ್ದಲ್ಲ, ಕರೇಲಿಯಾದ ಭಾಗದಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಹಾಡು ಸಂಗ್ರಹ ಮಾಡಿ ಅವೆಲ್ಲವನ್ನು ಪೋಣಿಸಿ ಒಂದು ದೊಡ್ಡ ಕಾವ್ಯ ಮಾಡಿ. ಯಾಕಂದರೆ ಅವರಿಗೆ ಆ ದೇಶ ಸ್ವತಂತ್ರವಾದ ಒಂದು ಮಹಾಕಾವ್ಯ ಬೇಕಾಗಿತ್ತು. ಆದ್ದರಿಂದ ಅದನ್ನು ನಾವು ಇವತ್ತು ಮಾದರಿ ಅಂತೇಳಿ, ನಮಗೆ ಇವತ್ತು ಮಂಟೇಸ್ವಾಮಿ ಜೀಶಂಪ ಸಂಗ್ರಹ ಮಾಡಿದ್ದಿರ್ಬೋದು, ಜುಂಜಪ್ಪ ಇರ್ಬೋದು, ಅಥವಾ ಹಾಲುಮತ ಮಹಾಕಾವ್ಯ ಇರ್ಬೋದು, ಇವೆಲ್ಲ ಇಂಡಿಪೆಂಡೆಂಟ್ ಟೆಕ್ಸ್ಟ್ಗಳಾಗಿವೆ. ಅದರ ಬೇರೆ ಬೇರೆ ಅದರದ್ದೇ ಪಠ್ಯಗಳಿವೆ, ಪಾಠಾಂತರ ಅಲ್ಲ. ಹಾಗಾಗಿ ಈ ಥರದವುಗಳು ನಮ್ಮಲ್ಲಿ ಇವತ್ತು ಬಹಳ ಮುಖ್ಯವಾದ ಭಾಗ. ಆದ ಕಾರಣ ಇದರ ಆಲೋಚನೆಯನ್ನು ನಾವು ಇಷ್ಟದಲ್ಲಿ ಹೇಗೆ ಬಳಸ್ತೇವೆ ಅಂದರೆ, ಅಲ್ಲಿ ಕೂಡ ಈ ಪಾಠಾಂತರ ಅಥವಾ ಎಪಿಸೋಡ್ಸ್ಗಳು ಬೇರೆ ಇದ್ದಾಗ, ಎಷ್ಟೋ ಬಾರಿ ಒಂದೇ ಪಠ್ಯದ ಉಪಾಖ್ಯಾನಗಳು ಬೇರೆ ಬೇರೆ ಇವೆ. ಉಪಾಖ್ಯಾನಗಳು ಬೇರೆ ಇದ್ದಾಗ ನಾವು ಅದನ್ನು ಬೇರೆ ಪಠ್ಯ ಅಂತ ಪರಿಗಣಿಸ್ಬೋದು. ಅದು ಒಂದೇ ಕಾವ್ಯ ಇರ್ಬೋದು, ಬೇರೆ ಬೇರೆ ಪಠ್ಯ ಅಂತ ಪರಿಗಣಿಸ್ಬೋದು ಅಂತ. ಈ ಥರದವುಗಳು ಕೂಡ ಒಂದು ಆಲೋಚನೆಗೆ ಬರ್ತದೆ. ಆಮೇಲೆ ಇನ್ನೊಂದು ನಾವು ಪ್ರಸ್ತಾವ ಮಾಡ್ತಾ ಇರುವಂಥದ್ದು, ಈ ಥರದ ಒಂದು ಕಾವ್ಯ ಅದು ಎಡಿಟ್ ಆದ ಮೇಲೆ ಇದು ಪಂಪ ಭಾರತದ ಇತ್ತೀಚೆಗಿನ, ಅಂದರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನಾವು 19 ಜೈನ ಸಂಪುಟದಲ್ಲಿ ಮಾಡಿದಲ್ಲಿ ಪಂಪ ಸಂಪುಟ ಇದು ಇತ್ತೀಚೆಗಿನದು, ಅಂದರೆ 2006ರಲ್ಲಿ ಪ್ರಕಟ ಆಗಿರುವಂಥದ್ದು. ಅದರ ಜೊತೆಗೆ ನಾನು ಒಂದು ಅಂಶ ಹೇಳಲಿಕ್ಕಿದೆ ಅಂದರೆ, ಆಧುನಿಕ ಸಂದರ್ಭ ಇದು ಈಗ ಜರ್ಮನಿಯಲ್ಲಿ ಚಿನ್ನಪೌಡ್ರಿದ್ದು 1989ರಲ್ಲಿ ಅಲ್ಲಿಯ ಟ್ಯುಬಿಂಗನ್ ಯೂನಿವರ್ಸಿಟಿಯಲ್ಲಿ ಒಂದು ಹಸ್ತಪ್ರತಿ ಸಿಕ್ಕಿತ್ತು. ನನಗೆ ಆಶ್ಚರ್ಯ ಏನದು, ಮಲಯಾಳಂ ಹಸ್ತಪ್ರತಿಗಳ ಒಟ್ಟಿಗೆ ಇತ್ತು. ಮತ್ತು ನೋಡುವಾಗ ಅದು ಅಕ್ಷರಗಳು, ಇದು ಅದರ ಕನ್ನಡ ಅಕ್ಷರಗಳು, ಅದರ ಭಾಷೆ ತುಳು, ಅದು ಮಲ್ರಾಯ ಮತ್ತು ಕಾಂತೇರಿ ಜಮಾತಿಯ ಪಾಡ್ದನಗಳು ಇದಿದೆ. ಇದನ್ನು ನಾನು ನೋಡಿದ ಮೇಲೆ ನಾನು 93ರಲ್ಲಿ ಹೋದೆ, 94ರಲ್ಲಿ ಚಿನ್ನಪೋರ್ಟ್ ಹೋದರು. ನಾನು ಇದನ್ನು ಸಂಪೂರ್ಣ ಓದಿ ಅದು ಕನ್ನಡ ಲಿಪಿ ಸುಮಾರು 19ರ ಆರಂಭದ ಶತಮಾನದ್ದು ಓದಿ ಅದನ್ನು ನಾವು ಲಿಪ್ಯಂತರ ಅಂದರೆ ರೋಮನ್ ಲಿಪ್ಯಂತರ ಮಾಡಿ ಇಂಗ್ಲೀಷ್ ಅನುವಾದ ಮಾಡಿ ಪ್ರಕಟ ಮಾಡಿದ್ದೇವೆ. ನಾನು ಮತ್ತು ಪ್ರೊಫೆಸರ್ ಬುಕ್ ದಿ ಟ್ಯುಬಿಂಗನ್ ಮ್ಯಾನ್ಸ್ಕ್ರಿಪ್ಟ್ ದಿ ಸೌತ್ ಇಂಡಿಯನ್ ಓರಲ್ ಎಪಿಕ್ಸ್ ಆಫ್ ದಿ 19th century ಅಂತ 1840-45ರ ಕಾಲಕ್ಕೆ ಇದ್ದ ಹಸ್ತಪ್ರತಿ ಇದು. ಅಂದರೆ ಒಂದು ಓರಲ್ ಟೆಕ್ಸ್ಟ್ ಇದು ನಮಗೆ ಇದನ್ನು ನಾನು ಯಾಕೆ ನಿಮ್ಗೆ ಹೇಳ್ತೇನೆ ಅಂದರೆ, ಈ ಟೆಕ್ಸ್ಟ್ ಇದು ಜನಪದದ್ದು. ಆದರೆ ಜನಪದದ ಹಾಡಿದವರು ನಮ್ಮ ಮುಂದೆ ಇಲ್ಲ, ಸಿರಿಯ ಹಾಗೆ ನಮಗೆ ಹಾಡಿದವರಿಲ್ಲ, ನಮಗಿರುವುದು ಲಿಖಿತ. ಜನಪದ ಟೆಕ್ಸ್ಟ್ ಒಂದು ಲಿಖಿತ ಆಗಿದ್ದಾಗ ನಮ್ಗೆ ಅದನ್ನು ಕೇಳಲಿಕ್ಕಿಲ್ಲ, ಬರೀ ನೋಡಲಿಕ್ಕೆ ಮಾತ್ರ. ನಮ್ಗೆ ಎಷ್ಟು ಕಷ್ಟ ಆಯ್ತದೆ ಅಂತ ಹೇಳಿದರೆ, ಶಬ್ದರೂಪ ಯಾವುದು ಅಂತ, ಅದನ್ನು ನಾವು ಹೇಗೆ ಅದನ್ನು ಧ್ವನಿ ಲಿಪಿಗೆ ನಾವು ಬಿಡಿಸುವುದು ಅಂತ. ಹಾಗಾಗಿ ನಾನು ಇದನ್ನು ಯಾಕೆ ಕೊಟ್ಟರೆ, ಇದು ಒಂದು ಈ ಥರದ ಅನೇಕ ಸವಾಲುಗಳು ಬರ್ತವೆ. ಇನ್ನು ಒಂದು ಮಾತು ನಾನು ಹೇಳಬೇಕೇನಂತ ಹೇಳಿದರೆ, ಈಗ ನಾವು ಆಧುನಿಕವಾದ ಪ್ರಬಂಧ ಅಥವಾ ರಿಸರ್ಚ್ ಪೇಪರ್ಸನ್ನು ಎಡಿಟ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಸ್ವಲ್ಪ ಸುಲಭ ಉಪಾಯ ಇದೆ ಎಡಿಟ್ ಮಾಡೋರಿಗೆ. ಅಂದರೆ, ಸರ್ ನೀವು ಲೇಖನ ಕೊಡಿ, ನಿಮ್ಮದು ಕೊಡಿ ಒಂದು 10 ಲೇಖನವನ್ನು ಪ್ರೆಸ್ಸಿಗೆ ಕೊಡೋದು, ಬೈಂಡ್ ಮಾಡೋದು, ಒಳ್ಳೆಯ ಕವರ್ ಪೇಜ್ ಮಾಡೋದು. ಬಹುಶಃ ಇದು ಸಂಪಾದನೆ ಕ್ರಮ ಅಲ್ಲ. ನೀವು ಒಂದು ಲೇಖನ ಕೊಟ್ಟರೆ, ನೀವು ಒಂದು ಯುರೋಪಿನಲ್ಲಿ ನಾನೊಂದು ಲೇಖನ ಹೇಳ್ತೇನೆ, ಈ ಪುಸ್ತಕ ಅದಕ್ಕೆ ತಂದಿದ್ದೇನೆ, ನಾನು ನಿಮ್ಮ ಪ್ರಕಾರ ದೊಡ್ಡ ವಿದ್ವಾಂಸ, ನಿಮ್ಮ ಪ್ರಕಾರ.
ಆದರೆ ನನ್ನ ಲೇಖನವನ್ನು 8 ಬಾರಿ ತಿದ್ದು ಮಾಡಿ ನನಗೆ ಕೊನೆ ಒಂದು ಸಿಟ್ಟು ಬಂತು, ಸಾಕು ಅಂತ ಹೇಳುವಷ್ಟು ಬೇಸರ ಆಗಿದೆ. ಅಂದರೆ ಏನಾಗಿದೆ, ಇಲ್ಲ ಸರಿ ಇಲ್ಲ, ಯು ಹ್ಯಾವ್ ಟು ಆ್ಯಡ್ ದಿಸ್ ಒನ್, ಯು ಹ್ಯಾವ್ ಟು ಆ್ಯಡ್ ದಿಸ್ ಒನ್. ಅದು ಏನು ಲೇಖನ ಅಂತ ನಾನು ಇದರಲ್ಲಿ ಕೊಡ್ತೇನೆ. ಅದು ನಾನು ಒಂದು ಸೆಮಿನಾರ್ನಲ್ಲಿ ಅಲ್ಲಿ ಪ್ರಬಂಧ ಮಂಡಿಸಿದ್ದು. ನಾನು ಯಾಕೆ ಪ್ರಬಂಧ ಮಂಡಿಸಿ ಅಂತ ಆಮೇಲೆ ನನಗೆ ಬಹಳ ಬೇಜಾರಾಯಿತು. ಅದು ಜೆಂಡರ್ ಇನ್ ಫೋಕ್ ನರೇಟಿವ್ಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ತುಳುವ ಸೊಸೈಟಿ ಇನ್ ದಿ ವೆಸ್ಟ್ ಕೋಸ್ಟ್ ರೀಜನ್ ಆಫ್ ಕರ್ನಾಟಕ, ಇಂಡಿಯಾ. ನಾನು ಅದನ್ನು ಮಾಡಿ ಅಲ್ಲೇನು ಮಾಡಿದೆ, ನಾನು ಕೆಲವು ಪಾಡ್ದನಗಳು, ಕೆಲವು ಕವಿತೆಗಳನ್ನೆಲ್ಲ ನಾನು ಅದರ ಟೆಕ್ಸ್ಟ್ ಕೊಟ್ಟಿದ್ದೆ, ಕೆಲವು ಭಾಗ. ಅವರು ಅದಕ್ಕೇನು ಮಾಡಿದರು ಅಂದರೆ, ನಾನಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ಇದರ ರೆಕಾರ್ಡೆಡ್ ಧ್ವನಿ ಬೇಕು ಅಂತ. ಕೊನೆಗೇನು ಮಾಡಿದರೆ, ಈ ಪೇಪರ್ನ ಜೊತೆಗೆ ಅದರ ಆನ್ಲೈನ್ ಕೊಡುವಾಗ ಅವರೇನು ಮಾಡಿದರು ಅಂದರೆ ಅದರ ಆಡಿಯೋ ಫೈಲ್ಗಳನ್ನು ಅಟ್ಯಾಚ್ ಮಾಡಿದರು, ಆಮೇಲೆ ವಿಡಿಯೋ ಫೈಲ್ ಅಟ್ಯಾಚ್ ಮಾಡಿದರು, ಫೋಟೋಗ್ರಾಫ್ ಫೈಲ್ ಅಟ್ಯಾಚ್ ಮಾಡಿ ಕೊಟ್ಟರು. ಹೀಗಾಗಿ ಅಲ್ಲಿ ಎಲ್ಲಿ ಸಿಗ್ತದೆ ಅಂತ ಲಿಂಕ್ ಕೊಡ್ತಾರೆ ಅವರು. ಆದರೆ ಇವತ್ತೇನಾಗಿದೆ ಅಂದರೆ, ಈ ಒಂದು ಪೇಪರ್ ಪ್ರೆಸೆಂಟ್ ಮಾಡುವಾಗ ಆಡಿಯೋ, ವಿಡಿಯೋ, ಫೋಟೋಸ್ ಫೈಲ್ಸ್ ಆರ್ ಅಟ್ಯಾಚ್ಡ್ ವಿತ್ ದಿ ಪೇಪರ್. ಅದು ಮಾಡುವುದಕ್ಕೆ ಮೊದಲು ಅದಕ್ಕೆ ಸರಿಯಾಗಿ ಇಡೀ ಲೇಖನವನ್ನು ಹಡ ಒಂದು 8-10 ಬಾರಿ ನನಗೆ ಅದನ್ನು ಅವರು ಕರೆಕ್ಟ್ ಮಾಡಿಸಿದ್ದಾರೆ. ಸೊ ಇನ್ನು ಕೊನೆಯ ಒಂದು ಮಾತು ಹೇಳಬೇಕು, ಯಾಕಂದರೆ ನಾನು ಪ್ರೊಫೆಸರ್ ಖಾನ್ ಅವರ ಸಮಯ ಭಾಳ ತೊಳ್ತಾ ಇದ್ದೇನೆ. ಏನೆಂದರೆ, ಇನ್ನು ಆಧುನಿಕ ತಂತ್ರಜ್ಞಾನದ ಬಗ್ಗೆ ನಿಮಗೆ ನಾಳೆ ನಾಡದಲ್ಲಿ ಮಾತಾಡ್ತಾರೆ. ಒಂದು ದೊಡ್ಡ ಸಮಸ್ಯೆ ಅಂದರೆ, ಈಗ ಒಂದು ಲಿಪಿಯಲ್ಲಿ ಇರುವಂಥ ಹಸ್ತಪ್ರತಿಯನ್ನು ಅಥವಾ ಪ್ರತಿಯನ್ನು ಇನ್ನೊಂದು ಲಿಪಿ ಕನ್ವರ್ಟ್ ಮಾಡಲಿಕ್ಕೆ ಆಗ್ತದೆಯೋ ಅಂತ. ಈಗ ನಮಗೇನಾಗಿದೆ, ನಾನು ಚಿನ್ನಪ್ಪೋಡು ಸಿರಿಯ ಬಗ್ಗೆ ಮಾಡುವಾಗ ನಾವು ದಿನಾಲು ವರಂದ ಮುಗಿನ ಯಾರು ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ಅದನ್ನು ಯಾವುದರಿಂದ ತುಳುವುದನ್ನು ಕೇಳಿ ನಾವು ಇಂಟರ್ನ್ಯಾಷನಲ್ ಫೊನೆಟಿಕ್ IPA ರೋಮನ್ ಸ್ಕ್ರಿಪ್ಟಿಗೆ ನಾವು ಬರೀತಾ ಹೋಗಬೇಕು. ಆದರೆ ಈಗ ನಾವು ಸಣ್ಣ ಉದಾಹರಣೆ ಕೊಡ, ನನಗೆ ಒಂದು ಆಶ್ಚರ್ಯವಾದ್ದು. ಒಂದು 3-4 ವರ್ಷದ ಹಿಂದೆ ಜರ್ಮನಿಯಲ್ಲಿ ಅಲ್ಲಿ ಇಂಡಾಲಜಿ ಪ್ರೊಫೆಸರ್ ಆಗಿರುವ ಕರೀನ್ ಸ್ಟೈನರ್ ಅನ್ನೋರು ಒಂದು ಬಾರಿ ಹೇಳಿದರು, ಐ ಹ್ಯಾವ್ ಕಲೆಕ್ಟೆಡ್ ಎ ಮ್ಯಾನ್ಸ್ಕ್ರಿಪ್ಟ್, ಇಟ್ಸ್ ಇನ್ ಸಂಸ್ಕೃತ್, ಬಟ್ ದಿ ಸ್ಕ್ರಿಪ್ಟ್ ಈಸ್ ನಂದಿನಾಗರಿ ಸ್ಕ್ರಿಪ್ಟ್. ಆ ನಂದಿನಾಗರಿ ಸ್ಕ್ರಿಪ್ಟನ್ನು ಓದುವವರಿದ್ದಾರೋ, ಯಾಕಂದರೆ ಅಲ್ಲಿ ಯಾರು ಜರ್ಮನ್ ಓದೋರಿಲ್ಲ ಅಂತ. ನನಗೆ ದೇವನಾಗರಿ ಓದಲಿಕ್ಕೆ ಬರ್ತದೆ, ದೇವನಾಗರಿ ನಾವೀಗ ಸಂಸ್ಕೃತ, ಹಿಂದಿ ಅದು ನನಗೆ ಬರ್ತದೆ. ನನಗೆ ಅದನ್ನು ಅವರು ಮೇಲ್ ಮಾಡಿದ್ರು ಅಟ್ಯಾಚ್ಮೆಂಟ್. ನನಗೆ ಅಂದ್ಕೊಂಡ್ರೆ ಉಡುಪಿ ಸಂಸ್ಕೃತದ ದೊಡ್ಡ ಕೇಂದ್ರ, ಆದ ಕಾರಣ ನಾನು ಅಲ್ಲಿ ಹೆರಂಜೆ ಕೃಷ್ಣ ಭಟ್ರಿಗೆ ಫೋನ್ ಮಾಡಿದ್ದೆ, ಸಂಸ್ಕೃತದ್ದು ನಂದಿನಗರಿ. ಅವರು ಎಲ್ಲ ಕೇಳಿ ಮರುದಿನ ಇಲ್ಲ ರೀ ಅವರೇ, ನಮ್ಮಲ್ಲಿ ಯಾರು ಓದುವವರಿಲ್ಲ ಅಂತ. ಬರೀ ನನಗೇನಾಯಿತು, ನನ್ನ ಮರ್ಯಾದೆ ಇಂಡಿಯಾದ ಮರ್ಯಾದೆ ನನ್ನ ಮರ್ಯಾದೆ, ಯಾಕೆಂದರೆ ನಮ್ಮ ದೇಶದಲ್ಲಿ ಇಲ್ಲ ಅಂತ. ಕೊನೆಗೆ ಏನು ಮಾಡಿದೆ, ವಿಘ್ನರಾಜ್ ಅಲ್ಲ ಅಲ್ಲಿರೋರು ಧರ್ಮಸ್ಥಳ, ಅವರಿಗೆ ಫೋನ್ ಮಾಡಿದೆ. ಅವರು ಸರ್ ನನಗೆ ಗೊತ್ತುಂಟು ಅಂತ ಹೇಳಿದರು, ಕಳಿಸಿ ಅಂತ ಹೇಳಿದರು. ವಿಘ್ನರಾಜಿಗೆ ಕಳಿಸಿದೆ. ಅವರು ಧರ್ಮಸ್ಥಳದಲ್ಲಿ, ಅದು ಹೆಸರೇನು ಚಿನ್ನಪೋಟ ಆ ಸಂಸ್ಥೆಯದು, ಅದಲ್ಲ ಮಂಜುಷಲ್ಲ, ಇದು ಹಸ್ತಪ್ರತಿಗಳದ್ದು ಒಂದು ಸಂಸ್ಥೆ ಉಂಟಲ್ಲ, ಅದು ಹಸ್ತಪ್ರತಿ ಸಂಶೋಧನಾ ಕೇಂದ್ರ ಅಂತ. ಅಲ್ಲಿ ವಿಘ್ನರಾಜ ಅಂತ ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಅವರೇನು ಮಾಡಿದರು ಅಂತ ಅದನ್ನು ಓದಿ, ಅದು ನಂದಿನಾಗ ಓದಿ ಅದನ್ನು ಟೈಪ್ ಮಾಡಿಕೊಟ್ರು. ಯಾವ ಮಾಡಿ ಏನು ಕೊಟ್ಟರು ಅಂದರೆ ಕನ್ನಡ ಲಿಪಿಯಲ್ಲಿ ಮಾಡಿಕೊಟ್ರು, ಭಾಷಾ ಸಂಸ್ಕೃತ ಕನ್ನಡ ಲಿಪಿಯಲ್ಲಿ. ಅದನ್ನು ನಾನು ಇವ್ರಿಗೆ ಹೇಳಿಸಿದಾಗ ಅವರು, ಐ ಡೋಂಟ್ ನೋ ದಿ ಕನ್ನಡ ಸ್ಕ್ರಿಪ್ಟ್, ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ನಾಗರಿ ಸ್ಕ್ರಿಪ್ಟ್. ನನಗೆ ಅದು ಗೊತ್ತಿಲ್ಲ. ಕೊನೆಗೆ ಏನಾಗಿದೆ, ಅಲ್ಲಿ ಒಬ್ಬ ಜರ್ಮನ್ನಲ್ಲಿ ಒಬ್ಬ ಈ ಸಾಫ್ಟ್ವೇರ್ ಅಂದರೆ ಹಿ ವಾಸ್ ಎ ಇಂಡಾಲಜಿಸ್ಟ್ ಬಟ್ ವೆರಿ ಸಾಫ್ಟ್ವೇರ್ ಇಂಜಿನಿಯರ್, ಮಥಿಯಾಸ್ ಆಲ್ಬನ್ ಅಂತ, ಅವರ ಅಲ್ಲಿ ಹಿಂದೆ ಸ್ಟೂಡೆಂಟ್ ಆಗಿದ್ದವನು. ಸೊ ಐ ವಿಲ್ ಡೂ ಅಂತ ಅವರು ಅದನ್ನು ಕೊಂಡೋಗಿ. ಆಶ್ಚರ್ಯ ಅಂದರೆ ಕೆಲವೇ ಗಂಟೆಗಳಲ್ಲಿ ಕನ್ನಡ ಲಿಪಿಯಲ್ಲಿ ಇದನ್ನು ಸಂಪೂರ್ಣವಾಗಿ ನಾಗರಿ ಲಿಪಿಗೆ ಕನ್ವರ್ಟ್ ಮಾಡಿದರು. ನನಗೆ ಆಮೇಲೆ ಇದೆಲ್ಲ ನಮ್ಮ ಮೊದಲು ಸಿಕ್ಕಿದ್ರೆ ನಮ್ಮ ಸುಲಭ ಆಗ್ತದೆ. ಅಂದರೆ ಒಂದೇ ಒಂದು ಅಂದರೆ ಎ ದೀರ್ಘ ಇಲ್ಲಲ್ಲಿ ಯಾವುದಲ್ಲಿ ನಿಮ್ಗೆ ಗೊತ್ತು, ಸಂಸ್ಕೃತದಲ್ಲಿ ಎಗೆ 2ಕ್ಕೆ ಒಂದೇ ಅಕ್ಷರ, ಅದು ಬಿಟ್ಟರೆ ಮತ್ತೆಲ್ಲ ಯಥಾವತ್ತು ಮಾಡಿದರು. ನನಗೇನಾಗಿ ಈ ಥರದವುಗಳು ಆಗ್ತಾಯಿವೆ, ನಮ್ಗೆ ಹೆಚ್ಚು ನಾಲೆಜ್ ಇಲ್ಲ. ಅಂದರೆ ಒಂದು ಲಿಪಿಯಲ್ಲಿರುವ ಹಸ್ತಪ್ರತಿಯ ಇನ್ನೊಂದು ಲಿಪಿಗೆ ಕನ್ವರ್ಟ್ ಮಾಡುವಂಥ ಸಾಫ್ಟ್ವೇರ್ಗಳು ಅವು ಅದೇ ಥರ. ಈಗ ತುಳುವಿನದ್ದ ನಾವು ಕನ್ನಡಕ್ಕೆ ಅಥವಾ ತುಳುವಿನಿಂದ ಇಂಗ್ಲೀಷಿಗೆ ಈ ಥರದ್ದು ಮಾಡುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡುವುದು, ಬಹುಶಃ ಈ ಥರದ ಪ್ರಕ್ರಿಯೆಗಳನ್ನು ನಾವೆಲ್ಲ ಒಂದು ರೀತಿಯಲ್ಲಿ ಅವನ್ನೆಲ್ಲ ವಯಸ್ಸಾದ ಮೇಲೆ ಮದುವೆ ಆದವರ ಥರ ಲ್ಯಾಪ್ಟಾಪ್ ಇದೆಲ್ಲ ಇತ್ತೀಚೆಗೆ ಯೂಸ್ ಮಾಡೋರು. ನೀವೆಲ್ಲ ಅದರಲ್ಲಿಯೇ ಜೀವಮಾನ ಕಳೆಯುವವರು, ಅದರಲ್ಲಿ ಅಂದರೆ ವಾಟ್ಸಪ್ಪಿನಲ್ಲಿಯೋ ಫೇಸ್ಬುಕ್ಕಿನಲ್ಲಿ. ಹಾಗೆ ನಿಮಗೆ ಅದರ ಅನುಭವ ಜಾಸ್ತಿ ಇದೆ. ನಾನು ಹೇಳ್ತಾರೆ, ಈ ಥರದನ್ನು ಕುರಿತು ನೀವು ಯೋಚನೆ ಮಾಡಿ ಈ ವರ್ಕ್ಶಾಪಿನ ನಂತರ. ಮತ್ತು ಇಡೀ ಇದು ಒಂದು ರೀತಿಯಲ್ಲಿ ನಿಮ್ಮನ್ನು ತೆರೆದುಕೊಳ್ಬೇಕು, ಮತ್ತು ಇದೊಂದು ಆಸಕ್ತಿ ಬೇಕು. ನಾಳೆ ದಿನ ಇದಾದ ಮೇಲೆ ಕೂಡ ನೀವು ಇದನ್ನು ಬರೀ ಒಂದು ಸರ್ಟಿಫಿಕೇಟ್ ತೊಗೊಂಡು ಮನೆಗೆ ಹೋಗೋದಲ್ಲ. ನೀವು ಹಸ್ತಪ್ರತಿಗಳು ಇಲ್ಲಿ ಕನ್ನಡ ವಿಭಾಗದಲ್ಲಿವೆ, ಮೂಡಬಿದ್ರೆಯಲ್ಲಿವೆ, ಧರ್ಮಸ್ಥಳದಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಅಲ್ಲಿ ಹೋಗಿಬಿಟ್ಟು ಕೆಲವೊಂದು ಹಸ್ತಪ್ರತಿಗಳನ್ನು ತೊಗೊಂಡು ಓದುವ, ಅಧ್ಯಯನ ಮಾಡುವ ಕೆಲಸವನ್ನು ಮಾಡಿದರೆ
ಈ ಎರಡು ಸಂಸ್ಥೆಗಳು ಮಾಡುವ ಈ ಕೆಲಸ ಸಾರ್ಥಕ ಆಗ್ತದೆ ಹೇಳ್ತಾ, ಕತ್ತಲೆಯಲ್ಲಿ ನಾನು ವಾಚಿ ನೋಡೋದ ಕಾರಣ ನಾವು ಮಾತಾಡ್ತಾ ಹೋದೆ, ಅದರಿಂದ ಅದು ಒಂದು ಅನುಕೂಲ ಆಗಿದೆ ನನಗೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಮೌಖಿಕ ಪರಂಪರೆಯನ್ನು ಜೊತೆಗಿಟ್ಟುಕೊಂಡು ಗ್ರಂಥ ಸಂಪಾದನೆಯ ಹಲವು ಆಯಾಮಗಳನ್ನು ಹಿರಿಯರಾದ ಪ್ರೊಫೆಸರ್ ವಿವೇಕರಿಯವರು ನಮ್ಮ ಮುಂದಿಟ್ಟಿದ್ದಾರೆ. ಅವರ ಕನ್ನಡ ನಾಡಿನ ವಿದ್ವತ್ ಪರಂಪರೆಯ ವರ್ತಮಾನದ ಅಗ್ರಪಂಕ್ತಿಯ ಒಬ್ಬ ಪ್ರತಿನಿಧಿಯ ಅನ್ನುವ ಒಂದು ನೆಲೆಯೊಳಗಡೆ ಅವರನ್ನು ನಾವೆಲ್ಲ ನೋಡುವವರು. ಅವರ ಮಾತುಗಳನ್ನು ಕೇಳುವುದಂದರೆ ಅದೊಂದು ಎಕ್ಸ್ಪೀರಿಯೆನ್ಸ್, ಒಂದು ಅನುಭವ, ಅದೊಂದು ಜ್ಞಾನದ ಜೊತೆಗಿನ ಒಂದು ನಡೆದಾಡುವ ಒಂದು ಅನುಭವ. ಆ ಅನುಭವವನ್ನು ಅವರು ಇವತ್ತು ಗ್ರಂಥ ಸಂಪಾದನೆಯ ಲೋಕದೊಳಗಡೆ ನಮ್ಮನ್ನು ಕರ್ಕೊಂಡೋಗಿದ್ದಾರೆ. ವಂದನೆಗಳು ಸರ್, ಗೌರವ. ಇದೀಗ ಉದ್ಘಾಟನೆಯ ಮಾತುಗಳನ್ನಾಡುವುದಕ್ಕಾಗಿ ಕುಲಸಚಿವರಾದ ಪ್ರೊಫೆಸರ್ ಎ.ಎಂ. ಖಾನ್ ಅವರನ್ನು ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆ ಜಂಟಿಯಾಗಿ ಇವತ್ತು ಇಲ್ಲಿ ನೆರವೇರಿಸಿರುವ ಕನ್ನಡ ಗ್ರಂಥ ಸಂಪಾದನೆ ಹೊಸ ಆಯಾಮಗಳು, ಹೊಸ ಚಿಂತನೆಗಳು, ಈ ಕಮ್ಮಟದ ಉದ್ಘಾಟನಾ ಸಮಾರಂಭಕ್ಕೆ ನಾನು ನಮ್ಮ ಮಾನ್ಯ ಕುಲಪತಿಯವರ ಪರವಾಗಿ ನಾನು ಇಲ್ಲಿ ಬಂದಿರೋದು. ಮೊದಲನೇದಾಗಿ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗಲೇ ಅಭಯ್ ಕುಮಾರ್ ಅವರು ಹೇಳಿದರು ಯಾಕೆ ಇದಿಲ್ಲಿ ವಿಶೇಷವಾಗಿ ಇಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿದರು. ಹಾಗಾಗಿ ಇದನ್ನು ಆಯೋಜಿಸಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ಹಾಗೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ದುರ್ಗಾದಾಸ್ರವರೇ, ನಮ್ಮ ಹಿರಿಯರು, ಮಾರ್ಗದರ್ಶಕರು ಮತ್ತು ಒಂದು ಒಳ್ಳೆಯ ವಿದ್ವಾಂಸರಾದ ಪ್ರೊಫೆಸರ್ ವಿವೇಕ್ ರೈ ಅವರೇ, ಪ್ರೊಫೆಸರ್ ರಾಮಮೂರ್ತಿಯವರೇ, ಡಾಕ್ಟರ್ ಬಸವರಾಜಪ್ಪನವರೇ, ನಮ್ಮ ಆತ್ಮೀಯರು, ನನಗೆ ಯಾವಾಗಲೂ ಒಂದು ಫ್ರೆಂಡ್ಲಿಯಾಗೇ ಇರ್ತಾರೆ, ಪ್ರೊಫೆಸರ್ ಚಿನ್ನಪ್ಪಗೌಡರು, ಹಾಗೆ ಪ್ರೊಫೆಸರ್ ದಾಲ್ಟಾಜ್ ವಸಂತ್ ಕುಮಾರ್ ಅವರಿದ್ದಾರೆ, ಕೋಡಿಯಾಲ್ ನಟರಾಜರವರಿದ್ದಾರೆ. ಎಲ್ಲರಿಗೂ ಹಿರಿಯರಿಗೂ ವಂದಿಸುತ್ತಾ ಎಲ್ಲ ನಮ್ಮ ಯುವ ಪೀಳಿಗೆ, ರಿಸರ್ಚ್ ಸ್ಕಾಲರ್ಸ್, ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಉದ್ಘಾಟನಾ ಸಮಾರಂಭ ಅಂತ ಹೇಳಿ ನಾನು ಹೇಳುವಾಗ ನಾನು ಈ ಒಂದು ಸಮಾರಂಭಕ್ಕೆ ಅದು ನಾವು ಮಾತಾಡ್ತಿರೋದು ಗ್ರಂಥ ಸಂಪಾದನೆ. ಅದು ಯಾವ ಗ್ರಂಥ ಸಂಪಾದನೆ ಅಂದರೆ ಹಳೆಯ ಕಾಲದ್ದು ಸಾಹಿತ್ಯ ಆಗಲಿ, ಕಲ್ಚರ್ ಆಗಲಿ, ಇದರೆಲ್ಲ ಬಿಂಬಿಸಿರುವ ಗ್ರಂಥಗಳ ಸಂಪಾದನೆ ಅಂತ ಹೇಳುವಾಗ ನನಗೆ ಒಂದು ಟೈಪ್ ಭಯ ಆಯಿತು. ನನಗೆ ಏನಪ್ಪ ಇದು ಅಂತ ಹೇಳಿ ಮತ್ತು ರಾತ್ರಿಯಿಂದ ಸ್ವಲ್ಪ ಇದ್ರ ಬಗ್ಗೆ ವಾಟ್ ಇಸ್ ದಿಸ್ ಆಲ್ ಅಬೌಟ್ ಅಂತ ನಾನು ನನ್ನಷ್ಟಕ್ಕೆ ಥಿಂಕ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಒಂದು ಐಡಿಯಾ ಬಂತು. ನಮ್ಮ ಧನಂಜಯ ಕೊಂಬ್ಳಿ ಅವ್ರಿಗೆ ಫೋನ್ ಮಾಡಿದೆ. ನನ್ನ ಬ್ಯಾಡ್ ಲಕ್ ಅವ್ರು ಬಸ್ಸಲ್ಲಿದ್ದರು. ಅವ್ರು ಏನು ಹೇಳಿದ್ರು ನನಗೇನು ಸರಿ ಕೇಳಲಿಲ್ಲ. ಪ್ರೊಫೆಸರ್ ಅಭಯ್ ಕುಮಾರ್ ನಿನ್ನೆ ಸಿಕ್ಕಿದ್ರು, ಅದ್ರ ಬಗ್ಗೆ ಹೇಳಲಿಲ್ಲ. ಹಾಗಾಗಿ ನನ್ನ ಒಂದು ಆಸೆ ಇತ್ತು, ಎಲ್ಲ ಹಿರಿಯರಿದ್ದಾರೆ, ಆವಾಗ ನಾವು ಹೋಗಿ ಅಲ್ಲಿ ದೀಪ ಬೆಳೆಸೋದು, ಉದ್ಘಾಟನೆ ಮಾಡೋದು ಸರಿ ಆಗೋದಿಲ್ಲ ಅಂತ ಹೇಳುವಾಗ ನಾನು ಅಭಯ್ ಕುಮಾರ್ ಹೇಳಿದ ಹಿರಿಯರೆಲ್ಲ ಇರ್ತಾರೆ ಅಂತ ಹೇಳುವಾಗ ಹಾಗೇ ಆಯಿತು. ಮೊದಲು ಹಿರಿಯರಾದ ಪ್ರೊಫೆಸರ್ ಸುರೇಖರ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನನಗೊಂದು ಸಮಾಧಾನವಾಯಿತು. ವಿದ್ಯಾರ್ಥಿಗಳೇ, ಮಿತ್ರರೇ, ಈಗಾಗಲೇ ಧನಂಜಯ ಕೊಂಬ್ಳಿ ಅವರು ಹೇಳಿದ ಹಾಗೆ ಈ ಒಂದು ವಿಷಯದ ವಿದ್ವತ್ ನಮ್ಮ ಮಂಗಳೂರು ರೀಜನಲ್ಲಿದೆ. ಇದನ್ನು ಸರಿಯಾಗಿ ಉಪಯೋಗಿಸಿ ನಾವು ಈ ಬೇರೆ ಬೇರೆ ಆಯಾಮಗಳು ನಮ್ಮ ಪ್ರೊಫೆಸರ್ ಅವರು ಈಗಾಗಲೇ ನಮಗೆ ಹೇಳಿದರು. ತಾಳೆಗರಿಗಳಾಗಲಿ, ಕಲ್ಲುಗಳ ಡಿಸ್ಕ್ರಿಪ್ಷನ್ ಆಗಲಿ, ಹಸ್ತಪತಿಗಳಾಗಲಿ, ತಾಮ್ರಗರಿಗಳಾಗಲಿ, ಇವೆಲ್ಲ ಬೇರೆ ಬೇರೆ ಬರೆಹಗಾರರು ಬೇರೆ ಬೇರೆ ಲಿಪಿಯಲ್ಲಿ, ಬೇರೆ ಬೇರೆ ಶೈಲಿಯಲ್ಲಿ ಅವ್ರದ್ದೇ ಆದ ಒಂದು ಥಾಟ್ಸ್ ಅನ್ನೋದರಲ್ಲಿ ಹೇಳಿರ್ತಾರೆ. ಸೊ ಆ ಥಾಟ್ಸನ್ನು ನಾವು ಈಗ ಲಾಸ್ಟಿಗೆ ಕನ್ಕ್ಲೂಡ್ ಮಾಡೋ ವಿವೇಕ್ರವ್ರು ಹೇಳಿದರು, ಅದನ್ನು ಹೋಗಿ ಒಂದಾದರೂ ತಾಳೆಗರಿ ಬಗ್ಗೆ ಅಧ್ಯಯನ ಮಾಡಬೇಕು, ನಿಮಗೊಂದು ಗೊತ್ತಾಗ್ತದೆ ಅಂತ ಹೇಳಿದರು. ಅವಾಗ ಹೇಳುವಾಗ ನನಗೂ ಅನಿಸಿತು, ಬೇರೆ ಬೇರೆ ತರಹದ ಲಿಪಿಗಳು ನಾವು ಓದುವಾಗ ಅದು ಯಾವ ಶತಮಾನದ್ದಿರ್ಬೋದು ಅಥವಾ ಯಾವ ಸ್ಟೈಲಲ್ಲಿ ಬರೆದಿರ್ಬೋದು ಅಂತ ಹೇಳಲಿಕ್ಕೆ ನಮಗೆ ಸ್ಟಡಿ ಮಾಡಲಿಕ್ಕೆ ಇಷ್ಟ ಆಗ್ತದೆ. ಇದು ಸ್ಟಡಿ ಮಾಡಲಿಕ್ಕೆ ಒಂದು ಆಸ್ಪದ ಆಗ್ತದೆ. ಏನಂತ ಹೇಳಿದ್ರೆ ಅಲ್ಲಿ ಹೇಳೋದು, ನಾವೊಂದು ಆಗಿನ ಲಿಟ್ರೇಚರಿಗೆ, ಆಗಿನ ಸಾಹಿತ್ಯ ಒಂದು ರಿವ್ಯೂ ಮಾಡಿದಂಗೆ ಆಯಿತು. ಅವರೊಂದು ಅರ್ಥದಲ್ಲಿ ಅದು ಹೇಳಿರ್ಬೋದು. ಸೊ ಅದನ್ನು ನಾವು ರಿವ್ಯೂ ಮಾಡಿ ನಮ್ಮದೇ ಆದ ಒಂದು ನಾವು ಕಲಿತು ಅದನ್ನು
ಅದನ್ನು ನಾವೊಂದು ಹೇಳಲಿಕ್ಕೆ ಮುಂದೆ ಬಂದರೆ ಅದೊಂದು ಬೇರೆ ಆಯಾಮದಲ್ಲಿ ಅದು ಬರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಆಗಲಿ, ನಮಗೆಲ್ಲ ನಾವು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಇರುವಾಗ ಅಲ್ಲಿ ಒಂದು 3 ಮ್ಯೂಸಿಯಮ್ಸ್, ಬರೀ ದೊಡ್ಡ ಮ್ಯೂಸಿಯಮ್ಸ್, ಒಂದು ಹಿಸ್ಟ್ರಿಯಲ್ಲಿ ಒಂದಿತ್ತು, ಒಂದು ಝುವಾಲಜಿಯಲ್ಲಿ, ಒಂದು ಕನ್ನಡ ವಿಭಾಗದಲ್ಲಿ. ಕನ್ನಡ ವಿಭಾಗದಲ್ಲಿ ನಾವು ಬೇರೆ ಅಲ್ಲೇ ಇದ್ದು ಸ್ಟೂಡೆಂಟ್ಸಲ್ಲಿ ಹೋಗಬೇಕಂದ್ರೆ ಏನೋ ದೇವ್ರ ಮನೆಗೆ ಹೋದಂಗೆ ಇಷ್ಟೆಲ್ಲ ಇಟ್ಟಿದ್ದು ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಹೋಗುವಾಗ ಆಮೇಲೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಅವಾಗ ನಮಗೆ ಒಂದು ಫೀಲಿಂಗ್ ಅದು. ಸೊ ಹಾಗಾಗಿ ನಾವು ದಾರಾ ಬೇಂದ್ರೆ ಅವರು ಇದಕ್ಕೆ ಈಸಿಯಾಗಿ ಹೋಗ್ತಿದ್ವಿ, ಒಳಗೆ ಹಿಂಗೆ ಮನೆ ಹಿಂದೆ ಇತ್ತು ಹಿಂಗೆ ಹೋಗಿ ಬರ್ತಿದ್ವಿ. ಬಟ್ ಇಲ್ಲಿ ಹೋಗಲಿಕ್ಕೆ ಏನೋ ಒಂದು ಭಯ ಆಗ್ತಿತ್ತು. ಹಾಗೆ ಅಂದರೆ ಈಗ ನಾನು ಹೇಳಲಿಕ್ಕೆ ಏನಂದರೆ, ಇಂಥ ತಾಳೆಗರ ಆಗಲಿ ಅಥವಾ ನಮ್ಮ ಇದರಲ್ಲಿ ಹಸ್ತಪತಿಗಳಾಗಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಯು ಹ್ಯಾವ್ ಟು ಲುಕ್ ಇಟ್ ದಮ್ ಇಟ್ ರಿಲಿಜಿಯಸ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿದ್ದ ಕಥೆಗಳಾಗಲಿ, ಕವನಗಳಾಗಲಿ, ಅಥವಾ ಒಂದು ಥಾಟ್ ಆಗಲಿ, ಅದರ ಸಾಹಿತ್ಯದಿಂದ ಏನೋ ಒಂದು ಮೀನಿಂಗ್ ಇರ್ತದೆ. ಅದು ನಮ್ಮ ಕಲ್ಚರ್ ಬಿಂಬಿಸ್ತದೆ. ಎಲ್ಲದರಲ್ಲಿ ಹ್ಯುಮ್ಯಾನಿಟಿ ಇತ್ತು, ಎಲ್ಲಾದರೂ ಮನುಷ್ಯತ್ವ ಅನ್ನೋದಿತ್ತು. ಅದನ್ನು ನಾವು ಅರ್ಥ ಮಾಡಿಕೊಂಡು ಈಗಿನ ಯುವಕರಿಗೆ ಮಾರ್ಗದರ್ಶಕ ಆಗುವ ಹಾಗೆ ಅದನ್ನು ನಾವು ಹೊರಗೆ ತಂದರೆ ಇನ್ನೂ ಒಳ್ಳೆಯದಾಗ್ತದೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆವಾಗ ನಾವು ಪ್ರೊಫೆಸರ್ ವಿವೇಕ್ರವ್ರು ಹೇಳಿದ್ರು, ಬಹುತ್ವ ಬೇಕಾ ಬೇಡ ಅಂತೆಲ್ಲೋ ಒಂದು ಕಡೆಗೆ ಹೇಳುವಾಗ ಅದರಲ್ಲಿ ಬಿಂಬಿಸುವ ಬಹುತ್ವವನ್ನು ತೋರಿಸಿ ನಮ್ಮ ಕಲ್ಚರ್ಗೆ ಇನ್ನೂ ಎತ್ತಿ ಹಿಡಿಯುವಂಥ ಕೆಲಸ ನಮ್ಮಿಂದ ಆಗಬೇಕು. ಎಲ್ಲ ಯಂಗ್ಸ್ಟರ್ಸ್ ಹೋಗಿ, ನಾನು ಕೆಲವು ನಮ್ಮ ಯಕ್ಷಗಾನ ಕಲಾಮಂದಿರದಲ್ಲಿ ಹಸ್ತಪತಿಗಳು ಕೈಯಲ್ಲಿ ಬರೆದಿದ್ದು ನಮ್ಮ ಭಾಗವತರಿಗೆ ಯೂಸ್ ಆಗುವುದು, ಅದು ಎಷ್ಟು ನಾನು ಹೋದಾಗ ನೋಡಿದೆ. ಸುಮ್ಮನೆ ಒಂದು ಆಗಾಗೊಮ್ಮೆ ಯಕ್ಷಗಾನ ಇದಕ್ಕೆ ಹೋಗ್ತಾ ಇರ್ತೀನಿ, ಮ್ಯೂಸಿಯಮ್ಗೆ ಹೋಗುವಾಗ ನಮ್ಮ ಸತೀಶ್ ಅವ್ರು ತೋರಿಸ್ತಾರೆ, ಇದೊಂದು ಬುಕ್ ಕೈಯಲ್ಲಿ ಬರೆದಿದ್ದು. ಅದು ಓದಲಿಕ್ಕೆ ಆಗೋದಿಲ್ಲ, ದ ವೇ ಇಟ್ ಹ್ಯಾಸ್ ಬಿನ್ ರಿಟರ್ನ್ ಓದಲಿಕ್ಕೆ ಆಗೋದಿಲ್ಲ. ಅಂಥದ್ದೆಲ್ಲ ನೋಡುವಾಗ ನಾವೆಲ್ಲ ಲಿಟ್ರೇಚರ್ ಮಾಡಬೇಕಾಗಿತ್ತಲ್ಲ, ಇದೆಲ್ಲ ಸ್ಟಡಿ ಮಾಡ್ಬೋದು, ಇದೇ ಎಕ್ಸ್ಪೆರಿಮೆಂಟ್ ಆಯಿತು ಅದೇ ಆಯಿತು ಅಂತ ಹೇಳಿ ಕೆಲವೊಮ್ಮೆ ಅನ್ನಿಸ್ತವೆ. ಹಾಗಾಗಿ ಎಲ್ಲ ಇಲ್ಲಿ 3 ದಿವಸದ ಕಮ್ಮಟದಲ್ಲಿ ಬೇರೆ ಬೇರೆ ಆಯಾಮಗಳ ಬಗ್ಗೆ, ಬೇರೆ ಬೇರೆ ಇನ್ಸ್ಕ್ರಿಪ್ಷನ್ ಬಗ್ಗೆ ನಮಗೆ ಏನು ವಿದ್ವಾಂಸರು ಬಂದು ಹೇಳ್ತಾರೆ ಅದನ್ನು ಸರಿಯಾಗಿ ಕೇಳಿಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ. ನಿಮಗೆ ಮುಂದೆ ರಿಸರ್ಚ್, ನಾವು ಬರೀ ಸಾಹಿತ್ಯದಲ್ಲಿ ಇದೇ ನಮ್ಮ ಲಿಟ್ರೇಚರ್ ಆಗಲಿ ಪೋಯಮ್ಸ್ ಆಗಲಿ ಇದೇ ಕಲ್ತ್ರೆ ಆಗೋದಿಲ್ಲ. ಲ್ಯಾಂಗ್ವೇಜ್ ಸ್ಟಡೀಸ್ ಅಂದರೆ ಅದು ಮಾತ್ರ ಅಲ್ಲ, ಆ ಲ್ಯಾಂಗ್ವೇಜ್ ಮೂಲಕ ನಮ್ಮ ಸಾಹಿತ್ಯದ ಮೂಲಕ ನಾವು ಮುಂದೆ ಒಂದು ಮೆಸೇಜ್ ಕೊಡಬೇಕು, ನಾವು ಅಂಥವ್ರು ಆಗಬೇಕು. ಸೊ ಹಾಗಾಗಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನಾನು ನನ್ನ ಸಬ್ಜೆಕ್ಟ್ ರಿಲೇಟ್ ಮಾಡಿದರೆ ಒಂದು ಡಾಟಾ ಮೈನಿಂಗ್ ಅಂತ ನಾವು ಹೇಳ್ತೇವೆ. ಅಂದರೆ ಈಗಾಗಲೇ ಹಳೆ ಲಾಟ್ ಆಫ್ ಡೇಟಾ ಇಸ್ ದೇರ್, ತುಂಬ ಏನೇನೋ ವಿಷಯಗಳ ಬಗ್ಗೆ ಡೇಟಾ ಇರ್ತದೆ. ಹಾಗೆಯೇ ನಮ್ಮ ಸಾಹಿತ್ಯದಲ್ಲಿ ಕೂಡ ತುಂಬ ಡೇಟಾ ಇದೆ. ಅಂದರೆ ತುಂಬ ಇನ್ಸ್ಕ್ರಿಪ್ಷನ್ಸ್ ಇದ್ದಾವೆ, ತುಂಬ ಬರವಣಿಗೆಗಳಿದ್ದಾವೆ. ಅದನ್ನು ಕೂಡ ನಾವು ಎತ್ತಿ ಹಿಡಿದು ಅಥವಾ ತೆಗೆದು ಅದನ್ನು ಸ್ಟಡಿ ಮಾಡಿ ಇನ್ನೊಂದು ಥರ ಬಿಂಬಿಸಬೇಕು. ಅದನ್ನೆಲ್ಲ ಡಿಜಿಟೈಸ್ ಮಾಡಬೇಕು. ಡಿಜಿಟೈಸ್ ಮಾಡಿದರೆ ಅದನ್ನು ಇಂದು ಮುಂದಕ್ಕೆ ಯೂಸ್ ಆಗ್ತದೆ. ಪ್ರೊಫೆಸರ್ ವಿವೇಕ್ರವ್ರು ಹೇಳಿದರು, ವಾಟ್ಸಪ್ ಯೂಸ್ ಮಾಡಿ, ಯೂಟ್ಯೂಬ್ ಯೂಸ್ ಮಾಡಿ ಅದನ್ನು ಮುಂದಕ್ಕೆ ನೀವು ತೊಗೊಂಡು ಹೋಗ್ಬೋದು ಅಂತ. ವಾಟ್ಸಪ್ ಬೇಡ ಅದಕ್ಕೆ, ಬಟ್ ಯೂಟ್ಯೂಬಲ್ಲಿ ನಿಮ್ಮದೇ ಆದ ಒಂದು ಥಾಟ್ಸ್ ಹಾಕ್ಬೋದು. ಹಾಗೆ ನಮ್ಮ ವಿಭಾಗದಲ್ಲಿ, ಈಗ SUP ಕನ್ನಡ ವಿಭಾಗದಲ್ಲಿ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮಾಡಿ ತಮ್ಮ ಥಾಟ್ಸನ್ನು ಇಂಥದ್ದೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದೇ ಒಂದು ಹಸ್ತಪತಿಯನ್ನು ನೀವೊಂದು ಓದಿ ಅದನ್ನು ನಿಮ್ಮದೇ ಶೈಲಿಯಲ್ಲಿ ಅನುವಾದ ಮಾಡಿ ಆ ಮೆಸೇಜ್ ಏನು ಹೇಳ್ತಿದ್ದೋ ನಿಮ್ಮ ಥಾಟನ್ನು ಒಂದು ಪ್ಯಾರವಾಗಿ ಅದರಲ್ಲಿ ಬರೀರಿ. ಸೊ ನಮ್ಮ SUP ಅಧ್ಯಯನ ಕೇಂದ್ರದ್ದು ಒಂದು ಪೇಜ್ ಆಗಲಿ, ಆ ಪೇಜಲ್ಲಿ ಇಂಥ ನೀವು ಬರಿತಾ ಇದ್ದರೆ, ಆ್ಯಡ್ ಆಗ್ತಾ ಇದ್ದರೆ ಅದೇ ಒಂದು ಡೇಟಾಬೇಸ್ ಸ್ಟಾರ್ಟ್ ಆಗ್ತದೆ. ಆ ಡೇಟಾಬೇಸ್ ಮುಂದೆ ರಿಸರ್ಚ್ ಸ್ಕಾಲರ್ಸಿಗೆ ಯೂಸ್ ಆಗ್ತದೆ. ಸೊ ಹಾಗೆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಾ, ಈಗ ನಡೆಯುವಂಥ 3 ದಿನದ ಕಮ್ಮಟ ಸಕ್ಸಸ್ಫುಲ್ ಆಗಲಿ, ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಅದು ಒಳ್ಳೆಯ ಮಾರ್ಗದರ್ಶನ ನೀಡಲಿ ಅಂತ ಹೇಳ್ತಾ, ಈ ಸಮಾರಂಭಕ್ಕೆ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಡಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕನ್ನಡ ಬರುತ್ತೆ, ಅರ್ಥ ಆಗುತ್ತೆ, ಬಟ್ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಕರೇಜ್ ಟು ಸ್ಪೀಕ್ ಇನ್ ಕನ್ನಡ ಬಿಫೋರ್ ವಿವೇಕ್ ರಾಯ್ ಅಂಡ್ ಗ್ರೇಟ್ ಸ್ಕಾಲರ್ಸ್ ಲೈಕ್ ಯು. ಐ ಆಮ್ ರಿಯಲಿ ಹ್ಯಾಪಿ. ವೆನ್ ಐ ಎಂಟರ್ ಇನ್ ಟು ದಿಸ್ campus, I was wondering whether I am entering into a museum or a Kannada department. That much, all antiques are kept besides the corridor. That gives me the feeling how much the department values the antiques of Karnataka. So I first of all congratulate the department as well as the students for keeping this, making all the antiques to bring it back to life. Second thing is, a living example is our Vivek Rai. Professor Vivek Rai was here for maybe 30 years before he was teaching, but still he has some kind of bond between this department and the students. That shows how much affection and dedication he has towards the discipline as well as the students. So you are all really fortunate to have
to be part of this workshop. I have come here not to give any lecture, but I want to learn from the great scholars. So it's a great opportunity for all of you just to see Vivek Rai and Professor Nagaraj and Tataji. If you young scholars, if you see them, I certainly believe that it will bring you good fortune in Canada, in Kannada literature or anything. So that's why this is a wonderful opportunity, and you all should make use of this opportunity. This is one thing. Second thing is textual criticism or textual any text available in any language is the great epistemology of that community. You should not forget that. Whether the text is available in the manuscript form or in the epigraphical form or in the oral form, it's not just merely a text. It's the collection of ancient wisdom that you should not forget. One thing, we are fortunate or unfortunate, I don't know, most of the texts available are not brought into light. So I can cite one example. Tamil, I have been heading the Classical Center as well as today, now I am the Board of Council of this Classical Tamil. Tamil, we are telling that Tamil has ancient literature, maybe 2000-year-olds like that, they have some kind of pride. But I don't think Tamil only has this kind of literature. All languages have kept their ancient wisdoms in the manuscript form. Fortunately or unfortunately, we were made to destroy, or we were in the sense we were not aware of the importance of those manuscripts. In the name of while writing the epigraphy or the manuscripts from one text to another text, copying from palm leaves to another palm leaf, there were certain kind of auspicious days. They meticulously translated or transcribed the text from one palm leaf to another palm leaf, then they destroyed that. But we were made in such a way, we were all forced to or brainwashed to destroy all our manuscripts. In the name of certain auspicious day, we were put all our manuscripts in the rivers, or sometimes we burned the manuscripts. That shows we are all very much ignorant of this thing. In Tamil, there was a scholar who is Swaminathan in 18th century or 19th century. He has gone to each village and collected all the manuscripts. Thereby, Tamil got all the literary pieces, and they edited these things. So Kannada also, similarly, Kannada epistemology is still not available, but all those forms were there. When he was citing something, the Patan, something, it's an ancient language. Now the pathetic situation is we don't know, we don't have scholars to read the text. So that is the pathetic situation. My first, maybe my first wish is, as a youngsters, you all should know, even if you get a manuscript, don't think this is an old thing. Just as such, you are keeping the old antiques in the corridor, you should take care of each and every manuscript, whether it's astrology or anything. It's an ancient wisdom. You should keep that in mind. And as our registrar pointed out, this is the era of digital era. Digitize that. Digitization is nothing. Don't think it's a great job. Just take a snapshot. Thereby, you are converting the knowledge in the palm leaf into the digital form. There are lots of softwares to convert the images into text. So that will be taken care of by the engineers and other things. First, your duty is to digitize that. So make just kind of awareness that some text is available. So it has to be digitized. Just take a photograph, and as he told, put it in a platform. Thereby, you are bringing back or digging the ancient treasures of Tamil, Kannada language. This is one thing. So I am very happy all the youngsters are here. You may, whenever they talk about any manuscript or epigraphy, you may think it's not our site of interest. It's not like that. So this is your own treasure, your own culture. As a Kannada student, you should understand. You should feel pride that I have an ancient wisdom. Forget about that, whether it's I will always tell, maybe Vivek Rai and Tataji may not accept with me,
the manuscripts, whatever Sanskrit has influenced, throughout the India. But my point is, all the knowledge, maybe in the oral tradition, once they were in Kannada or once they were in the respective languages, Sanskrit scholars, they just wrote the Kannada version into Sanskrit language. So forget about, you should be aware of there's a language is there. They have given the written form. They have given Kannada language, they have given a kind of written form into Sanskrit, and it become Sanskrit language. I may be wrong. So if you analyze the Sanskrit text, you could understand what is the culture of that text. You cannot, you cannot, blindly say this is Sanskrit text. So once, Sanskrit was a killer language, like English nowadays. Whenever a person write in English language about Kannada culture, we don't say it's it's English literature. So still Kannada culture is reflected in English. So like that, we have to do some kind of analysis about ancient texts, and each text has some kind of qualities that you should not forget. And you may see in the newspapers that a single person is called as terrorist by one group, and the same person is projected as a freedom fighter. Why this kind of perception differs? Text is there. Earlier there was connection between text and author. Now there's a text is author is dead. There was a kind of criticism. Then text has various perspectives. Now there are lots of criticism. What is that? Literary criticism about structuralism, post-structuralism, deconstruction. All these things are there. It may be good, but fundamental thing is we need some kind of text. For that, whatever text is available, whether just I was heading the department of this corpus collection for bringing technology to Indian languages. We told our scholars, we trained our scholars, whatever the text available, digitize it, and while digitizing, you should give the kind of metadata, we would say, where it was collected, which form it is there, about the text, about the information about the text. If it is given, then whatever number of texts available in anywhere, any form, you could get an idea. Just a click of computer, you could bring all the text before you, where it was collected, when it was written, like those. Now this is the apt time, I can say. Scholars like, all great scholars are here and youngsters are there. This is the time to sit together and try to evolve certain strategies how to bring our Kannada language to the next platform or to the next generation. So this is very, very simple. Earlier, if a scholar is a poet, he knows only poetic thing, and he may be a writer. Now, this is the era of, it's a cooperation, a kind of cooperation we have to do. That means poets, writers, critics, and textual editors all should join together, and engineers. They all should join together to give shape to the Kannada for the new generation. So thank you all.